ನಿನ್ನ ಮರಣ ಭೀತಿಯ ಪರಿಗಣಿಸು ಮಂತ್ರ ರಾಮ ಮಂತ್ರ ರಾಮ ರಾಮ
ವಿಕಟ ರೋಗಂಗ ದೂರ ಮಾಡುವ ಮಂತ್ರ ಸುಗುಣಕ್ಕೆ ಸುಜ್ಞಾನ ಕೊಡುವ ಮಂತ್ರ ಸುಗುಣಗೆ ಸುಜ್ಞಾನ ಕೊಡುವ ಮಂತ್ರ ವಿಕಟ ರೋಗಂಗಳ ದೂರ ಮಾಡುವ ಮಂತ್ರ ಸುಗುಣಗೆ ಸುಜ್ಞಾನ ಕೊಡುವ ಮಂತ್ರ ಸುಗುಣಗೆ ಸುಜ್ಞಾನ ಕೊಡುವ ಮಂತ್ರ ಜಗದಿನ ಬಗೆ ಬಗೆ ದುರಿತವ ಕೊಡುವ ಮಂತ್ರ ಬಗೆ ಬಗೆ ದುರಿತವ ಕೊಡುವ ಮಂತ್ರ ವಿಕಟ ರೋಗಗಳ ದೂರ ಮಾಡುವ ಮಂತ್ರ ಗುಣಕ್ಕೆ ಸುಜ್ಞಾನ ಕೊಡುವ ರಾಮ ಮಂತ್ರವ ಜಪಿಸೋ ಹೇ ಮನೋಜ ರಾಮ ಮಂತ್ರವ ಜಪಿಸೋ ರಾಮ ಮಂತ್ರವ ಜಪಿಸೋ ಹೇ ಮನೋಜ ರಾಮ ಮಂತ್ರವ ಜಪಿಸೋ ಪಾವನಿ ಮಂತ್ರ ಜಪಿಸಿ ಕೆಡಲು ಬೇಡ ಆ ಮಂತ್ರ ಈ ಮಂತ್ರ ಜಪಿಸಿ ಕೆಡಬೇಡ ಸೋಮಶೇಖರ ತನ್ನ ಸ್ವಾಮಿಗೆ ಬೇಡಿದವ ಆ ಮಂತ್ರ ಈ ಮಂತ್ರ ಜಪಿಸಿ ಕೆಡಬೇಡ ಸ್ವಾಮಿಗೆ ಕೆಡಬೇಡ ವಾಲಿಗೆ ಮಂತ್ರವ ಜಪಿಸೋ ಪರಿಚಯ ಮರಣ ಭೀತಿಯ ಪರಿಗಣಿಸುವ ಮಂತ್ರ ಪರಿಚಯ ರಾಮ ಮಂತ್ರ ಭೀತಿಯ ಪರಿಗಣಿಸುವ ಮಂತ್ರ ಜಪಿಸೋ ಮರಿಗೋ ರಾಮ ಗಜಮುಖದವಗಿ ಗಣಪತಿ
ಗಜಮುಖದವಗೆ ಗಣಪತಿ ಗಜಮುಖದವಗೆ ಗಣಪತಿ
ಕಿಯೊಳಗಿಂತ ಪುರುಷನೊಳಗೆ ಕಾಣೆ. ಭೀಮಬಲನು ಬಲು ಅಮಾತ್ಯನು ಇವ. ಭೀಮಬಲನು ಬಲು ಅಮಾತ್ಯನು ಇವ. ಶ್ರೀಪತಿ ಕದಡೆ ಕಾಮಿದವೀವ. ದೇವತೆ ಕದಡೆ ಕಾಮಿದವೀವ. ದೇವತೆ ಕದಡೆ ಕಾಮಿದವೀವ. ದೇವತೆ ಕದಡೆ ಕಾಮಿದವೀವ. ತಕನ ತಿರತ ತನತ ತಿರತ ತಕನ ತಿರತ ತೆಯನ ದಿನ ಆದಿನ ದಿನ ಆದಿನ ತಿರತ ತೆಯನ ದಿನ ಆದಿನ ತಕನ ದಿನ ತೆಯನ ಆದಿನ ದಿನ ತಕನ ದಿನ ಮತ್ತು ಶರಣ್ಯ ದೇವಿ ಶ್ರೀ ಮಹಾಗಣಪತಿ ದೇವರು ಮತ್ತು ಶ್ರೀ ಮಹಾಗಣಪತಿ ದೇವರ ಗಜಾನನ ಕುಮಾರಂ ಶೋಕವಿನಾಶಕಾರಣ ನಮಾಮಿ ವಿಘ್ನೇಶ್ವರ ಬಾಲಗಂಧರ್ವ ನಮ್ಮಿಂದ ಭಕ್ತರಿಗೆ
ಆತ್ಮೀಯ ಕಲಾಭಿಮಾನಿ ಬಂಧುಲೆ, ಕಟೀಲ್ ದಪ್ಪೆ ಉಳ್ಳಾಲ್ ದಿನ ಪಾದನ ಸುಗಿತೊಂದು ಕಾವೂರು ಮಹಾಲಿಂಗೇಶ್ವರಗೆ ಪುಟ್ಯ ಪಾಡೊಂದು ಈ ಜಾಗಿನಲ್ಲಿ ಆಯ್ನ ದೈವ ದೇವರನ್ನು ನೆನೆವರಿಕೆ ಮತ್ತೊಂದು ರಾಮಣ್ಣ ಶೆಟ್ಟಿ ಮುಗಿಪು ಬೋಂದೇಲ್ ಮಕ್ಕಳಿನ ಸೇವೆ ಆಟದ ಸಂದರ್ಭಡೆ ಸುನ್ನಂಬಳ ವಿಶ್ವೇಶ್ವರ ಭಟ್ ಅನ್ನ ಸನ್ಮಾನ ಕಾರ್ಯಕ್ರಮನ ನಡಪ ಒಂದುಲ್ಲ. ಶ್ರೀ ಕಟೀಲು ಮೇಳದ ಸೇವೆ ಆಟದ ಸಂದರ್ಭಡೆ ಕಟೀಲ್ ದಪ್ಪೆನ ಸೇವೆ ಮತ್ತೊಂದು ಪುನಃ ಯಕ್ಷಗಾನ ಕಲಾವಿದಗೆ ಸನ್ಮಾನ ಮಲ್ಪರ ಬೈದಿನಂಚಿನ ಮಾತ ಬಿನ್ನೆರೆ ಗಣ್ಯರೇನೆ ಸನ್ಮಾನ ಸಮಿತಿದ ಅಧ್ಯಕ್ಷರಾಯಿನ ರಾಮಣ್ಣ ಶೆಟ್ಟಿ ಮುಗಿಪು ಬೋಂದೇಲ್, ಕೆ ಬಲರಾಜ್ ರೈ ವಕೀಲರೇ, ಡಾಕ್ಟರ್ ಹರಿಕಿಶನ್ ನಾಯ್ಕ್ ಬೋಂದೇಲ್, ದೀಪಕ್ ಕಿರಣ್ ನಾಯ್ಕ್ ಬೋಂದೇಲ್, ಸಮೀರ್ ಎಸ್ ಶೆಟ್ಟಿ ಅತ್ತಾವರ, ಶಿವದುರ್ಗ ಶೆಟ್ಟಿ ಮಕ್ಕಳು ವೇದಿಕೆಗೆ ತಂದು ಬರೋದೊಂದು ವಿನಂತಿ ಮತ್ತೊಂದಲ್ಲ. ಪೂಜ್ಯ ಕಟೀಲು ಕ್ಷೇತ್ರದ ವೇದಮೂರ್ತಿ ಹರಿನಾರಾಯಣದಾಸ ಆಸ್ತ್ರಣ್ಯರೇ, ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಪ್ರಧಾನ ಅರ್ಚಕರಾಯಿನ ವೇದಮೂರ್ತಿ ಶ್ರೀನಿವಾಸ ಭಟ್ರೆ, ಕೂಡೂರು ಬೂಡದ ವಜ್ರಕುಮಾರ ಕರ್ಣಂತಾಯ ಬಳ್ಳಾಳ್ರೆ, ಕಟೀಲ್ ಆಜಿ ಮೇಳದ ಸಂಚಾಲಕರಾಯಿನ ಕಲ್ಲಾಡಿ ದೇವಿ ಪ್ರತಾಪ್ ಶೆಟ್ರೆ, ಅಂಚನೆ ಇನಿ ಸನ್ಮಾನ ಸ್ವೀಕಾರ ಮಕ್ಕಳು ಪುನಃ ಸುನ್ನಂಬಳ ವಿಶ್ವೇಶ್ವರ ಭಟ್ರು ಸನ್ಮಾನ ಸಮಿತಿದಕ್ಕೂ ವೇದಿಕೆಗೆ ಅತಿಥಿಗಳನ್ನು ಎದುಕೊಂಡಿದ್ದಾರೆ. ಆತ್ಮೀಯ ಬಂಧುಲೆ, ಬೋಂದೇಲ್ ಪರಿಸರಡೆ ಒಂಜಿ ಜಾತ್ರೆದ ವಾತಾವರಣ ನಿರ್ಮಾಣ ಆಗ್ತದೆ. ಒಂದು ಒಂಜಿರೆಡ್ಡು ದಿನದ ವ್ಯವಸ್ಥೆ ಇರುತ್ತೆ. ಸುಮಾರು 57 ವರ್ಷದ ಒಂಜಿ ಇತಿಹಾಸ ಈ ಯಕ್ಷಗಾನ ಸೇವೆ ಆಟಗೊಂಡು ಸಾರತ್ತ ವರ್ಮನುತ್ತ ಅಜಿಪನೆ ಇಸಿವಿಡೆ ಆರಂಭ ಆತಿನ ಈ ಯಕ್ಷಗಾನ ಸೇವೆ ಆಟದ ಆ ಒಂದು ಪರಂಪರೆ ದೆಪ್ಪುಣಿಗುತ್ತು ದಿವಂಗತ ಸದಾಶಿವ ಶೆಟ್ರೆ, ಮೇಗಿನ ಮನೆ ದಿವಂಗತ ಜಯರಾಮ್ ನಾಯ್ಕೇರಿ ಅಕೆಲ್ನ ಹಿರಿತನಡ ಒಂದಿತ್ತಿನ ಆ ಸೇವೆ ಆಟನೇ ಮುಗಿಪು ರಾಮಣ್ಣ ಶೆಟ್ರೆ ಬೋಂದೆ ಮೇರೆ ದುಂಬುಕೊನ ಒಂದುಲ್ಲೆ. ಈ ವರ್ಷ 58ನೇ ಆಟವು ಸದಾಶಿವ ಶೆಟ್ರೆ 10 ಸೇವೆ ಆಟನೇ ಸೇವೆ ಮಲ್ದೇರೆ, ಜಯರಾಮ್ ನಾಯ್ಕೇರಿ 22 ಸೇವೆ ಆಟ ಕೊಡ್ತೇವೆ. ರಾಮಣ್ಣ ಶೆಟ್ಟನ ಮುತಾಲಿಕೆಡೆ ಇತ್ತ ನಡಪನ 25 ವರ್ಷ ಪೂರ್ತಿಯಾದ ಒಂದು 26ನೇ ಯಕ್ಷಗಾನದ ಆ ಒಂದು ಸೇವೆ ಅಂಚಾದ ಆ 26ನೇ ಸೇವೆ ಆಟ ಮಲ್ಪುನಂಚಿನ ಪೂರ್ತುಡು ಕಡಿನ 25 ವರ್ಷದಿಂಚಿ ಬೋಂದೇಲ್ದ ಆಟಗೆ ಅತ್ತಡ ಕಾವೂರು ದೇವಸ್ಥಾನ ನಡತುತ್ತಿನ ಆಟಗೆ ಮ್ಯಾನೇಜರ್ ಆದ ಬೈದಿನಾರು, ಮೇಳದ ಪ್ರತಿನಿಧಿಯಾದ ಕಲ್ಲಾಡಿದ ಕಲ್ನ ಪ್ರತಿನಿಧಿಯಾದ ಬೈದಿನಾರು ಸುನ್ನಂಬಳ ವಿಶ್ವೇಶ್ವರ ಭಟ್ ಅಂಚಾದ ಸುನ್ನಂಬಳ ವಿಶ್ವೇಶ್ವರ ಭಟ್ರಿಗ್ಲ ಒಂದು 25ನೇ ವರ್ಷದ ರಾಮಣ್ಣ ಶೆಟ್ಟನ ಕೆಲ್ನ ಆ ಒಂಜಿ ಬಾಂಧವ್ಯದ ಸಭಿ ನೆಂಪುದ ಸಭಿಲೇಸ್ಲ ಆದುಂಡು ಈ ಕಾರ್ಯಕ್ರಮಕ್ಕೆ ಬೈದಿನಂಚಿನ ಬಿಂದೇರೇನೆ ಗಣ್ಯರೇನೆ ಇತ್ತ ಮೋಕೆಡೆ ಎದುಕೊಂಡ ಪೊರ್ತು ಪೆರಾರ ಕೊಳಿಕೆಬೈಲು ಶಿವಾಜಿ ಶೆಟ್ರೆ ಶ್ರೀನಿವಾಸ ಭಟ್ರಿಗೆ ಪ್ರೀತಿದ ಸ್ವಾಗತವನ್ನು ಬಯಕೊಂಡಿದ್ದಾರೆ. ಶ್ರೀ ಕಾವೂರು ಮಹಾಲಿಂಗೇಶ್ವರ ದೇವಸ್ಥಾನದ ಪ್ರಧಾನ ಅರ್ಚಕರೇ ವೇದಮೂರ್ತಿ ಶ್ರೀನಿವಾಸ ಭಟ್ರೇನೆ ಪ್ರೀತಿಪೂರ್ವಕವಾದ ಎದ್ಕೊಂಡೊಂದಿಲ್ಲ. ಕಟೀಲ್ ದಪ್ಪೆನ ಪೂಜಾ ಕೈಂಕರ್ಯ ಮತ್ತೊಂದು
ಯಕ್ಷಗಾನದ ಬಗ್ಗೆ ವಿಶೇಷ ಆಸಕ್ತಿ ನಿಧಿ ಒಂದು ಕಟೀಲ್ಡ್ ಮಕ್ಕಳ ಮೇಳನ ಕಟ್ಟದು ಯಕ್ಷಗಾನದ ಆ ಪರಂಪರೆನ ಒರಿಪಾದು ಕೊರ್ಪಿನಂಚಿನ ಅಂಗದಿ ಒಂದಿನ ಪೂಜ್ಯ ವೇದಮೂರ್ತಿ ಹರಿನಾರಾಯಣ ದಾಸ ಆಸ್ತ್ರಣದಲ್ಲಿ ದೆಪ್ಪುಣಿ ಗುತ್ತು ಸುಬ್ಬಯ್ಯ ಶೆಟ್ರೆ ಸಾಲ್ಪದೆತ್ತದೆ ಲೇಸಿಗೆ ಭಕ್ತಿಪೂರ್ವಕವಾದ ಎಲ್ಕೊಂಡು ಕಲ್ಲಾಡಿ ದೇವಿ ಪ್ರಸಾದ್ ಶೆಟ್ಟಿ ವೇದಿಕೆಡೆ ವಜ್ರಕುಮಾರ ಕರ್ಣಂತಾಯ ಬಳ್ಳಾಳ ಆ ಅರಸುಲಿನ ಒಂಜಿ ಪರಂಪರೆ ಇತ್ತನಂಗೆ ತುಯರೆ ತಿಕ್ಕಿಜಿದಲ್ಲ ನಮ್ಮ ಕುಡ್ಲ ಪೇಂಟದ ಕೆಲೆಗೆ ಕೂಳೂರು ಬುಡದ ವಜ್ರಕುಮಾರ ಕರ್ಣಂತಾಯ ಬಳ್ಳಾಳನ ಆ ವ್ಯಕ್ತಿತ್ವ ಈ ಕಾವೂರು ಮಹಾಲಿಂಗೇಶ್ವರನ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಜಾಗೆಟ್ ನಡಪು ನಂಚಿನ ಒವ್ವೇ ಧಾರ್ಮಿಕ ಸಾಂಸ್ಕೃತಿಕ ಸೇವಾ ಕಾರ್ಯಕ್ರಮಲೆಡೆ ತೋಜುದು ಬರ್ಪಿನಂಚಿನ ಒಂಜಿ ವ್ಯಕ್ತಿತ್ವ ಅವು ವಜ್ರಕುಮಾರ ಕರ್ಣಂತಾಯ ಬಳ್ಳಾಳ್ರೆ ಕುದುರೆಪಾಡಿ ಶಿವರಾಮ್ ಶೆಟ್ರೆ ಬೂಡದ ಬಳ್ಳಾಳ್ರಿನ ಭಕ್ತಿ ಗೌರವ ಪೂರ್ವಕವಾದ ಸ್ವಾಗತ ಮತ್ತು ಹೊಂದಿದ್ದೇನೆ. ಕಲ್ಲಾಡಿ ದೇವಿ ಪ್ರಸಾದ್ ಶೆಟ್ಟಿ ಕಲ್ಲಾಡಿ ದೇವಿ ಪ್ರಸಾದ್ ಶೆಟ್ಟನ ಆ ಒಂಜಿ ಹಿನ್ನೆಲೆನೆ ನಮ್ಮ ಪನೋಡು ಒಂದಿಜ್ಜಿ ದಯಪಂಡ ಕಲ್ಲಾಡಿ ವಿಠಲ್ ಶೆಟ್ಟನ ಸನ್ಮಾನ ಸಾರತ್ತ ವರ್ಮನೂತ್ತ ಸೊಂಪತ್ತ ಇನ್ನೇ ಇಸ್ವಿಡ್ ಬೋಂದೇಳಿ ನಡೆತದು ಪುನಃ ಅವು ಒಂಜಿ ಇತಿಹಾಸ ಸನ್ಮಾನಗೆ ಏಪಲ ತಪ್ಪವನ ವಿಠಲ್ ಶೆಟ್ರಿನೇ ನಮ್ಮ ರಾಮಣ್ಣನ ಆ ಒಂಜಿ ಸ್ನೇಹ ಕಟ್ಟುಪಾಡ್ದು ಬಾರಿ ಪೊರ್ಲುದ ಒಂಜಿ ಮಾದರಿ ಸನ್ಮಾನ ಕಾರ್ಯಕ್ರಮ ಸಾರತ್ತ ವರ್ಮನೂತ್ತ ಸೊಂಪತ್ತ ಇನ್ನೇ ಇಸ್ವಿಡ್ ನಡೆದಿದ್ದೇನೆ. ರಾಮಣ್ಣೆ ಕಲ್ಲಾಡಿ ದೇವಿ ಪ್ರಸಾದ್ ಶೆಟ್ರಿಗೆ ಒಂಜಿ ಪಲಯಲಕ ಇತ್ತಂಡ ವಿಠಲ್ ಶೆಟ್ರೆ ಅರೆಗೆ ಪಲಯಲಕ ಇತ್ತೆ ವಿಠಲ್ ಶೆಟ್ರನ ಶಿವದುರ್ಗೆ ಜೋಕುಲ್ಪುರ ವಿಠಲ್ ಅಜ್ಜನೆಂದೆಲಿಪ್ಪು ರಾಮಣ್ಣ ಶೆಟ್ರಿಗೆ ಕಲ್ಲಾಡಿ ಕೊರಗ ಶೆಟ್ರನೆಲ್ಲ ಒಂಜಿ ಸಂಪರ್ಕ ಇತ್ತಿ ನಾವು ರಾಮಣ್ಣ ಶೆಟ್ರನ ಅಮ್ಮೇಲೆ ದೆಪ್ಪುಣಿ ಗುತ್ತು ಸದಾಶಿವ ಶೆಟ್ಟಿ ಅಪ್ಪೆ ಶೆಡ್ಡಿ ಮೇಗಿನ ಮನೆ ಗುಲಾಬಿ ಶೆಟ್ಟಿ ರಾಮಣ್ಣ ಶೆಟ್ರನ ಆ ಒಂಜಿ ಪರಂಪರೆನ ಬೊಕ್ಕಲ ನೆನಪು ಅನ್ಕೊಂಡ ಅಂಡ ಸದಾಶಿವ ಶೆಟ್ರನ ಅಮ್ಮೇಲೆ ಕೊಡೆತ್ತೂರು ಗುತ್ತು ರಾಮಣ್ಣ ಶೆಟ್ಟಿ ಕೊಡೆತ್ತೂರು ಗುತ್ತು ರಾಮಣ್ಣ ಶೆಟ್ರೆ ಕಟೀಲು ಕ್ಷೇತ್ರದ ಆಡಳಿತ ಮುಕ್ತೇಸರ ಅದುಪುನ ಸಂದರ್ಭ ಅಂಚಿನ ಯಕ್ಷಗಾನದ ಬಗ್ಗೆ ವಿಶೇಷ ಆಸಕ್ತಿಲ ಇತ್ತಿನಾರು ಕಟೀಲ್ ಮೇಲಡೆ ಮೊದಲದ ಸೇವೆಲ ಮಲ್ತೊಂದಿತ್ತಿನಾರು ಹೊಗಳಿಕೆದ ಪುರ್ತುಡು ಹಾಸ್ಯಗಾರರು ಕೊಡೆತ್ತೂರು ಗುತ್ತುದಾರ ಗುತ್ತಿನವರು ಕುಶಾಲುಗಾರರು ಮೋಜುಗಾರರು ಪಡೆದು ಆ ಹೊಗಳಿಕೆಡೆ ಕೊಡೆತ್ತೂರು ಗುತ್ತು ರಾಮಣ್ಣ ಶೆಟ್ರಿನ ಆ ನೆನಪು ಮಲ್ಪುನ ಆ ಒಂಜಿ ಪರಂಪರೆನ ಈ ಸಂದರ್ಭ ನೆನಪು ಮಲ್ತೊಂದು ರಾಮಣ್ಣ ಶೆಟ್ರಿ ಕಟೀಲ್ ಕ್ಷೇತ್ರಕ್ಕೆ ಎಂಚ ಸಂಬಂಧ ಅಂದ ಕೆಂಡ ಒಂಜಿ ಕೊಡೆತ್ತೂರು ರಾಮಣ್ಣ ಶೆಟ್ರಿನ ಪುಳ್ಳಿ ಆದೆ ಅಂಚನೆ ಯಕ್ಷಗಾನಕ್ಕೆ ಬೊಕ್ಕೊಂಜಿ ಸಂಬಂಧ ಎಂಚ ಅಂದ ಕೆಂಡ ಅರ್ನ ತಮ್ಮಲೆ ಮೈಂದಪ್ಪ ರೈಕುಲು ಒಂದು ಪಂಡ ನಂಗೆ ಅಗರಿ ಶೈಲಿ ಬಲಿಪ ಶೈಲಿದ ಲೆಕ್ಕನೆ ಒಂಜಿ ಸಂಗೀತದ ಯಕ್ಷಗಾನದ ಶೈಲಿ ಇತ್ತಂಡ ಮಂಡಚ್ಚೇರಿನ ಗುರುಕುಲಾಯಿನ ಮೈಂದಪ್ಪ ರೈಕ್ಲಿನ ಒಂಜಿ ಶೈಲಿ ಆ ಮೈಂದಪ್ಪ ರೈಕ್ಲಿನ ಮಗಲ್ನ ಕಂಡನಿ ರಾಮಣ್ಣ ಶೆಟ್ರೆ ಅಂಚಾದೆ ರಾಮಣ್ಣ ಶೆಟ್ರಿಗೆ ಶ್ರೀ ಕ್ಷೇತ್ರ ಕಟೀಲು ಅಂಚನೆ ಮೈಂದಪ್ಪ ರೈಕ್ಲಿನ ಮೂಲಕ ಯಕ್ಷಗಾನದ ಒಂಜಿ ಬಾಂಧವ್ಯ ಐದಿಲ ಹೆಚ್ಚಾದ ಆ ಕಲ್ಲಾಡಿ ಪರಂಪರೆದ ಮಿತ್ತಿತ್ತಿನ ಒಂಜಿ ವಿಶೇಷವಾದ ಪ್ರೀತಿ ದೇವಿ ಪ್ರಸಾದ್ ಶೆಟ್ಟಿನ ಪ್ರೀತಿಪೂರ್ವಕವಾದ ಈ ಕಾರ್ಯಕ್ರಮಕ್ಕೆ ನಮ್ಮ ಎತ್ಕೊಂಡ ಬಂದುಲೆ ಇತ್ತೆ ವೇದಿಕೆಡುಪು ನಂಚಿನ ಕಲಾವಿದೆ ಸುನ್ನಂಬಳ ವಿಶ್ವೇಶ್ವರ ಭಟ್ರು ಅದರ ಬಗ್ಗೆ ಅಭಿನಂದನೆ ಭಾಷಣ ಕಲ್ಲಾಡಿ ದೇವಿ ಪ್ರಸಾದ್ ಶೆಟ್ಟಿನ ಪ್ರೀತಿಪೂರ್ವಕವಾದ ಸ್ವಾಗತ ಮತ್ತೊಂದುಲ್ಲ ತಲಪಾಡಿ ದೊಡ್ಡ ಮನೆ ಸತ್ಯನಾರಾಯಣ ರೈಕುಲು ಕಲ್ಲಾಡಿ ದೇವಿ ಪ್ರಸಾದ್ ಶೆಟ್ಟಿಗೆ ರಾಮಣ್ಣನ ಪರಿವಾರಕ್ಕೆ ಅರನ್ ದೇವಿ ಪ್ರಸಾದರಿಂದ ಇರಲೆಪ್ಪು ಅದನ್ನು ಕೊರಗಣ್ಣೆ ಎಂದಿಲೆಪ್ಪು ಅಜ್ಜರ್ನ ಪುದರಡೆ ಆ ಒಂಜಿ ಪರಂಪರೆದ
ನೆಂಪು ಮಲ್ತೊಂದು ಬಂದುಲೆ ಸುಣ್ಣಂಬಳದರ್ನ ಬಗ್ಗೆ ಆಸ್ತ್ರಂಡಿರ್ ನಂಗೆ ಮಾಹಿತಿ ಕೊಡ್ಪೇರು ಆಂಡ ಅರ್ನ ಬಗ್ಗೆ ಒಂಜಿ ಸಾಲದ ಅಭಿನಂದನೆ ಯಾನೊಂಜಿ ಘಟನೆ ನೆನಪು ಮನ್ಪುಡ್ಲೆಕ್ಕ ಬಂದ್ಪೆ ಅವು ಬೇತದಾಲತ್ತು ಕಲ್ಲಾಡಿ ವಿಠಲ್ ಶೆಟ್ರು ವಾ ಕಲಾವಿದರ್ನ ಬಗ್ಗೆಲ್ಲ ಬಾಯಿ ಬಿಡ್ದು ಪಂತಿನ ಅಂದಿ ಇತ್ತಂಡ ಅವು ಸುಣ್ಣಂಬಳ ವಿಶ್ವೇಶ್ವರ ಭಟ್ರನ ಮ್ಯಾನೇಜ್ಮೆಂಟ್ ಚಾತುರ್ಯನ ಪುಗಾರ ಎಡ್ಡೆ ಮಾಣಿ ಪಂಪಿನಂಚಿನ ಒಂಜಿ ಶಬ್ದ ಆರು ಸುಣ್ಣಂಬಳ ವಿಶ್ವೇಶ್ವರ ಭಟ್ರೆ ಕೊಡ್ತಿನ ಒಂಜಿ ಮಾಮಲ್ಲ ಸರ್ಟಿಫಿಕೇಟ್ ಅವು ಅರ್ನ ಯಕ್ಷಕಲಾ ಯಾತ್ರೆಗೆ ತಿಕ್ಕಿದಿನಂಚಿನ ಮಲ್ಲ ಪುರ್ಸಾದ ಆ ಪುರ್ಸಾದನ ಒರಿತೊಂದು ಯಕ್ಷರಂಗಡ ಇತ್ತೆಲ ಮೆರೆಯೊಂದುಲ್ಲೆರು ಸುಣ್ಣಂಬಳ ವಿಶ್ವೇಶ್ವರ ಭಟ್ರನ ಯಕ್ಷಗಾನದ ಜೀವಿತನ ಬಾರಿ ಮುಟ್ಟಡಿ ತೆರೆಯೊಂದಿನ ಪೂಜ್ಯ ವೇದಮೂರ್ತಿ ಹರಿನಾರಾಯಣದಾಸ ಆಸ್ತ್ರಂಡರು ಅಭಿನಂದನೆದ ಸಭಿದೇಶ ಪಾಡ್ವೇರು ಸುಣ್ಣಂಬಳ ವಿಶ್ವೇಶ್ವರ ಭಟ್ರಿಗೆ. दुर्गे स्मृता हरसि भीतिमशेषजन्तोः स्वस्थैः स्मृता मतिमतीव शुभां ददासि दारिद्र्यदुःखभयहारिणिकात्वदन्य सर्वोपकारकरणाय सदार्द्रचित्त. ವೇದಿಕೆಯಲ್ಲಿರುವ ಕಾವೂರು ಮಹಾಲಿಂಗೇಶ್ವರ ದೇವಸ್ಥಾನದ ಅರ್ಚಕರಾದ ಹಿರಿಯರಾದಂತಹ ಕಾವೂರು ಶ್ರೀನಿವಾಸ ಭಟ್ರಿಗೆ ನಮಿಸ್ತಾ, ವೇದಿಕೆಯ ಅಧ್ಯಕ್ಷರಾದಂತಹ ಗೂಡಿನ ಬಲ್ಲಾಳರಿಗೆ ವಂದಿಸ್ತಾ, ನನ್ನ ಆತ್ಮೀಯರಾದಂತಹ ದೇವಿಪ್ರಸಾದ್ ಶೆಟ್ರೆ, ರಾಮಣ್ಣವರೇ ಹಾಗೂ ಇವತ್ತಿನ ಈ ಸನ್ಮಾನದ ಕೇಂದ್ರ ಬಿಂದುವಾದಂತಹ ಸುಣ್ಣಂಬಳ ವಿಶ್ವೇಶ್ವರ ಭಟ್ರೆ ಮತ್ತು ಎಲ್ಲ ಕಲಾವಿದರೇ, ಕಲಾ ಪೋಷಕರೇ, ಕಲಾಭಿಜ್ಞರೇ, ಕಲಾ ಸಂಘಟಕರೇ, ಅಭಿನಂದನಾ ಭಾಷಣ ಹೇಳಿದರೆ ನನಗೆ ಆಗಲಿಕ್ಕಿಲ್ಲ ಅಂತ ಹೇಳುವ ನಾನು. ಯಾಕೆ ಹೇಳಿದರೆ, ಅಭಿನಂದನಾ ಭಾಷಣ ಮಾಡಿದರೆ ಎಷ್ಟು ಹೇಳುವ ಎನ್ನುವಂಥದ್ದು ಒಂದು ಸಮಸ್ಯೆ, ಮತ್ತು ಎಲ್ಲರನ್ನೂ ಹೇಳಲಿಕ್ಕೆ ಮನಸ್ಸು ಒಪ್ಪುವುದಿಲ್ಲ. ಆದ್ದರಿಂದ ಬೇಡ ಹೇಳುವಂತಹ ಒಂದು ಗುಣ ನನ್ನಲ್ಲಿ ಆವರಿಸಿಕೊಂಡಿದೆ. ಆದರೆ ವಿಶ್ವಣ್ಣನ ಬಗ್ಗೆ ಹೇಳಬೇಕಾದ್ರೆ ಆಯಿತು ಅಂತ ನಾನು ಮೊದಲೇ ಹೇಳಿದ್ದೇನೆ. ಯಾಕೆ ಹೇಳಿದರೆ, ಸುಣ್ಣಂಬಳ ವಿಶ್ವೇಶ್ವರ ಭಟ್ ಅಂತ ಏನು ಹೆಸರುಂಟು, ಅವರ ಬಗ್ಗೆ ರಾಮಣ್ಣನಿಗೆ ಹೇಗೆ ಗೌರವ ಉಂಟು ಅಷ್ಟೇ ಅವರ ಮೇಲೆ ಪ್ರೀತಿ ಅಭಿಮಾನ ನನಗೂ ಉಂಟು. ಅವರ ಬಗ್ಗೆ ಅವರ ಅಭಿಮಾನಿಯಾಗಿ ನಾನು ಇರುವಂತಹ ಒಬ್ಬ ವ್ಯಕ್ತಿ. ಆದ್ದರಿಂದ ಅವರ ಬಗ್ಗೆ ಧಾರಾಳವಾಗಿ ಹೇಳ್ಬೋದು ಎನ್ನುವ ದೃಷ್ಟಿಯಿಂದ ಅತ್ಯಂತ ಸಂತೋಷದಿಂದ ಈ ಅಭಿನಂದನಾ ಭಾಷಣಕ್ಕೆ ನಾನು ಒಪ್ಪಿದ್ದೆ. ನಾನು ಸಣ್ಣದಿರುವಾಗಲೇ ವಿಶ್ವಣ್ಣ ಮೇಳಕ್ಕೆ ಬಂದು ಸೇರಿಯಾಗಿದೆ. ಅವರ ಮೇಳದಲ್ಲಿ 38ನೇ ವರ್ಷದ ತಿರುಗಾಟ, ನನಗೆ ಬರೀ 43 ವರ್ಷ ಆದದ್ದು. ಆದ್ದರಿಂದ ನನಗೆ ಬುದ್ಧಿ ತಿಳಿಯುವಾಗ ಅವರು ಮೇಳದಲ್ಲಿದ್ದಾರೆ. ಆವತ್ತಿನಿಂದ ಅವರನ್ನು ಈವರೆಗೆ ಕಂಡುಕೊಂಡವ ನಾನು. ವಿಶ್ವಣ್ಣನನ್ನು ಯಾವ ದೃಷ್ಟಿಯಿಂದ ನೋಡ್ಬೋದು ಅಂತ ಕೇಳಿದರೆ ನಾನು ಹೇಳ್ತಾ ಕೂತ್ಕೊಂಡ್ರೆ ಇವತ್ತು ಮುಗಿಲಿಕ್ಕಿಲ್ಲ. ಯಾಕಂದರೆ ಅವರ ಬಗ್ಗೆ ಹೇಳಲಿಕ್ಕೆ ಅಷ್ಟು ಗೊತ್ತುಂಟು ನನಗೂ. ಇನ್ನು ಮರೆತು ಹೋದರೂ ಒಂದು 3 ಗಂಟೆ ಹೇಳ್ಬೋದು, ಅಷ್ಟು ಉಂಟು ಅವರ ಬಗ್ಗೆ ವಿಷಯ ನನ್ನಲ್ಲಿ. ಆದರೆ ಈ ನಿಗದಿತ ಸಮಯದಲ್ಲಿ ಅವರ ಬಗ್ಗೆ ಒಂದೆಷ್ಟು ಹೇಳಬೇಕು ಅಂತ ಕಂಡಾಗ, ಒಬ್ಬ ರಂಗಸ್ಥಳದಲ್ಲಿ ರಂಗನಾಯಕನಾಗಿ ಎಷ್ಟು ಅಂತ ಮೊದಲು ನೋಡ್ಬೇಕು ನಾವು. ಯಕ್ಷಗಾನದ ಈ 10 ಅಡಿ ಉದ್ದಾಗಲದ ಈ ರಂಗಸ್ಥಳದಲ್ಲಿ ವಿಶ್ವಣ್ಣನ ಒಂದು ಪಾತ್ರ ಯಾವ ರೀತಿಯಲ್ಲಿ ಮಿಂಚಬಹುದು ಅಂತ. ಯಕ್ಷಗಾನದಲ್ಲಿ ಎಲ್ಲ ಯಾವುದೇ ರೀತಿಯಾದಂತಹ ಅಭಿನಯಗಳು ಆಗಲು ಅದರಲ್ಲಿ ಆಂಗಿಕ, ವಾಚಿಕ, ಆಹಾರ್ಯ ಮತ್ತು ಸಾತ್ವಿಕ ಅಂತ 4 ಅಭಿನಯಗಳು ಅಂತ ಹೇಳ್ತಾರೆ. ಅದರಲ್ಲಿ ಮೊದಲನೇದು ಆಂಗಿಕ. ಯಕ್ಷಗಾನದಲ್ಲಿ ಹೋಗಿ ಅದು ನೃತ್ಯದಲ್ಲಿ ತೋರಿಸ್ಲಿಕ್ಕೆ ಉಂಟು, ಆಮೇಲೆ ನಟನೆಯಲ್ಲಿ ತೋರಿಸ್ಲಿಕ್ಕೆ ಉಂಟು, ವಾಚಿಕವಾಗಿ ಬೇರೆ ಹೇಳಲಿಕ್ಕೆ ಉಂಟು. ನೃತ್ಯದಲ್ಲಿ ತೋರಿಸಬೇಕಾದ್ರೆ ವಿಶ್ವಣ್ಣನಲ್ಲಿ ಕೇಳಿದರೆ ಯಾವ ಯಾವ ಪಾತ್ರಗಳಿಗೆ ಎಷ್ಟೆಷ್ಟು ಕುಣಿಯಬೇಕು ಎನ್ನುವಂತಹದ್ದು ಸರಿಯಾದ ಜ್ಞಾನ ಇದ್ದವರು. ಯಾಕೆಂದರೆ ಎಲ್ಲ ಪಾತ್ರಗಳು ಕುಣಿಲಿಕ್ಕಿಲ್ಲ ಯಕ್ಷಗಾನದಲ್ಲಿ. ಚಂಡಮುಂಡರು ಕುಣಿದಷ್ಟು ನಿಮಗೆ ದೇವಿ ಮಾತು ಮೇಲೆ ಕಂಡು, ಚಂಡಮುಂಡರಷ್ಟು ಕುಣಿದಷ್ಟು ಮಧುಗೈಟವರು ಕುಣಿಲಿಕ್ಕೆ ಆಗುವುದಿಲ್ಲ. ಮಧುಗೈಟವರು ಮೊದಲು ನಾಟಕೀಯವಾಗಿ ಇದ್ರೂ ಸಹ ಚಂಡಮುಂಡರಷ್ಟು ಕುಣಿಲಿಕ್ಕಿಲ್ಲ, ಇದು ನಿಯಮ. ಯಾಕಂದರೆ ಆ ಒಂದು ಪಾತ್ರದ ಗೌರವ ಅಂತ ಇರ್ತದೆ.
ಧರ್ಮರ ಯಾದವನಿಗೆ ಒಡ್ಡೋಲಗ ಅಂತ ಇಲ್ಲ ಯಕ್ಷಗಾನದಲ್ಲಿ. ನಳನ ಪಾತ್ರ ಅಂತವ ಹೆಚ್ಚು ಕುಣಿಲಿಕ್ಕಿಲ್ಲ, ವಿಷ್ಣು ಆದವ ಹೆಚ್ಚು ಕುಣಿಲಿಕ್ಕಿಲ್ಲ. ಹೀಗೆಲ್ಲ ಕೆಲವು ನಿಯಮಗಳುಂಟು. ನನಗೊಂದು 10-15 ಗೊತ್ತುಂಟು. ಸಂಪೂರ್ಣವಾಗಿ ಯಾರು ಎಷ್ಟು ಕುಣಿಯಬೇಕು, ಎಷ್ಟು ಹೆಜ್ಜೆ ಆಗಬೇಕು ಅಂತ ತಿಳ್ಕೊಂಡವರು ನಮ್ಮ ವಿಶ್ವಣ್ಣ. ಹೆಜ್ಜೆ ಹಾಕುವಾಗಲೂ ಅಭಿನಯ ಮಾಡುವಂತಹ ಸಂದರ್ಭದಲ್ಲಿ ಹೆಚ್ಚು ಹೆಜ್ಜೆ ಹಾಕಲಿಕ್ಕಿಲ್ಲ, ಅಭಿನಯಕ್ಕೆ ಪ್ರಾಧಾನ್ಯ. ಯಕ್ಷಗಾನದಲ್ಲಿ ಮೊದಲು ಒಂದೊಂದೇ ಸಲ ಹೇಳೋದು, ಆ ಒಂದೊಂದು ಸಲ ಹೇಳುವಾಗ ಅದಕ್ಕೆ ಬೇಕಾದಂತಹ ಅಭಿನಯವನ್ನು ಅವರು ಮಾಡಲಿಕ್ಕೆ ಕಾರಣ, ಒಂದು ಅವರಿಗೆ ಆಂಗಿಕವಾಗ ಪೂರ್ಣ ಹಿಡಿತ, ಅದಕ್ಕಿಂತ ಹೆಚ್ಚಿನದ್ದಾಗಿ ಇಡೀ ಪದ್ಯಗಳ ಬಾಯ್ಪಾಠ. ಯಾವುದೇ ಪ್ರಸಂಗ ಕೇಳಿ, ವಿಶ್ವಣ್ಣ ನಮ್ಮ ತಳಮದ್ದಲೆ ಕಟೀಲಿನಲ್ಲಿ ಆಗುವಾಗ ಕೆಲವು ದಿವಸ ವಾಸುರಂಗ ಭಟ್ರು ಹಿಂದಿನ ದಿವಸ ಕೇಳೋದುಂಟು, ನಾಳೆ ಯಾವ್ಯಾವ ಪದ್ಯವನ್ನು ತಗೊಳ್ಳುವ ಅಂತ. ಕೆಲವು ಪದ್ಯ ಬಾಯ್ಪಾಠ ಬರುವುದಿಲ್ಲ ಅವರಿಗೊಂದು, ಯಾರಿಗೂ ಇವರು ಪದ್ಯ ಬಾಯ್ಪಾಠ ಹೇಳ್ತಾರೆ. ಕೆಲವು ಪ್ರಸಂಗಕ್ಕೆ ಪುನಃ ಪುಸ್ತಕ ಹುಡ್ಕೊಂಡು ಹೋಗ್ಬೇಕಾದ ಅಗತ್ಯ ಇಲ್ಲ, ವಿಶ್ವಣ್ಣನ ಬಾಯಲ್ಲಿ ಹೇಳ್ತಾರೆ, ಬರ್ಕೊಂಡ್ರೆ ಆಯ್ತು. ಹಾಗೆ ಎಲ್ಲ ಪದ್ಯಗಳ ಬಾಯ್ಪಾಠ ಎನ್ನುವುದು ಅವರಿಗಿರತಕ್ಕಂತಹ ಒಂದು ಯೋಗ್ಯತೆ. ಮತ್ತೆ ಎಲ್ಲ ಪುರಾಣಗಳ ಮಾಹಿತಿ ಎಲ್ಲ ಇದ್ದ ಕಾರಣ ಅದನ್ನು ಈ ನಟನೆಗೆ ಭಾಗವತರ ಪದ್ಯ ಹೇಳಿದರೆ ಆಯ್ತು, ಅಷ್ಟು ಚೆನ್ನಾಗಿ ನಟನೆ ಮಾಡ್ತಾರೆ. ಆಂಗಿಕವಾಗಿ ಅವರಲ್ಲಿ ನಾನು ಕಂಡಂತಹ ಒಂದು ಅದ್ಭುತ ಹೇಳಿದರೆ, ಒಂದು ಪಾತ್ರವನ್ನು ಹೇಗೆ ಚಿತ್ರಿಸಬಹುದು ಅಂತ. ರಕ್ತ ಬೀಜ ಅವರದ್ದು ನೀವು ಈಗ ಫೇಮಸ್ ಅಂತ ಆಗಿದೆ. ರಕ್ತ ಬೀಜನನ್ನು ನೋಡಿದರೆ, ಇವತ್ತು ನೋಡಿದ ರಕ್ತ ಬೀಜ ನಾಳೆ ಇರುವುದಿಲ್ಲ, ಬೇರೆ ಬೇರೆ ರಕ್ತ ಬೀಜ ಅವರದ್ದು ಇರ್ತದೆ. ನಾನೊಂದು ನೋಡಿದ ರಕ್ತ ಬೀಜಲ್ಲಿ ಅತ್ಯಂತ ಸಂತೋಷನಾದಂತಹ ರಕ್ತ ಬೀಜನ ಒಂದು ಪಾತ್ರ, ನೋಡಿದನು ಕಲಿ ರಕ್ತ ಬೀಜನು ಪದ್ಯ, ಬೇರೆ ಯಾವುದಿಲ್ಲ. ಇದು ನೋಡಿದನು ಕಲಿ ರಕ್ತ ಬೀಜನ ಎನ್ನುವುದಕ್ಕೆ 6 ಸಲ ಭಾಗವತರು ಪದ್ಯ ಹೇಳಿದ್ದಾರೆ, ತಪ್ಪು ಹೇಳಬಾರ್ದು. ಆದರೆ ವಿಶ್ವಣ್ಣ ಪದ್ಯ ಹೇಳುವಾಗ ಹೇಳಬಹುದು. ಯಾಕೆ ಹೇಳಿ, ವಿಶ್ವಣ್ಣನಿಗೆ ಆಗುವಾಗ 6 ಸಲ ನೋಡಿದನು ಕಲಿ ರಕ್ತ ಬೀಜನಿಗೆ 6 ಪ್ರತ್ಯೇಕ ಅಭಿನಯ. ಮೊದಲನೇಯಾಗಿ ಒಳಗೆ ಬಂದು ನೋಡಿದನು ಕಲಿ ರಕ್ತ ಬೀಜನ ಹೇಳುವಾಗ ಒಮ್ಮೆಲೆ ಹೆದರಿಕೆಯ ಅಭಿನಯ, ಎರಡನೇದಾಗಿ ಆಶ್ಚರ್ಯದ ಅಭಿನಯ, ಮೂರನೇದಾಗಿ ಭಕ್ತಿಯ ಅಭಿನಯ, ನಾಲ್ಕನೇದಾಗಿ ಸಂತೋಷದ ಅಭಿನಯ, ಐದನೇದಾಗಿ ಕುತೂಹಲದ ಅಭಿನಯ. ಏನೇನು ಉಂಟು ಅಂತ ನೋಡುವಂತಹ ಕುತೂಹಲದ ಅಭಿನಯ. ಕೊನೆಯದ್ದು ಈ ದೇವಿ ಸರ್ವ ಶಕ್ತಿ ಅನ್ನೋದ್ರೆ ಭಜನೆಯ ಅಭಿನಯ. ಹೀಗೆ 6 ರೀತಿಯ ಅಭಿನಯ ಮಾಡಿದಂತಹ ರಕ್ತ ಬೀಜನನ್ನು ಕೃಷ್ಣನಲ್ಲಿ ಕಂಡು, ಕೇವಲ ನೋಡಿದನ್ನು ಕಲಿ ರಕ್ತ ಬೀಜನ ಎನ್ನುವ ಒಂದು ಪದ್ಯಕ್ಕೆ. ಹಾಗಾಗಿ ಆಂಗಿಕವಾಗಿ ಒಂದನ್ನು ಎಷ್ಟು ಚೆನ್ನಾಗಿ ಚಿತ್ರಿಸಬಹುದು, ಎಷ್ಟು ವಿಸ್ತರಿಸಬಹುದು ಎನ್ನುವುದಕ್ಕೆ ನಾನು ಉದಾಹರಣೆಯಾಗಿ ಹೇಳಿದ್ದೆ. ಅವರದ್ದಾದಂತಹ ಕುಣಿಕೆಯಲ್ಲಿ ಲಲಿತೋಪಾಖ್ಯ ನೋಡಿದವರಿಗೆ ಬಂಡಾಸನ ನೋಡಿರ್ಬೋದು. ಅದರ ಒಂದು ಶೃಂಗಾರದ ಕುಣಿಕೆಯ ಕ್ರಮವೇ ಬೇರೆ. ವಿಶ್ವಾಮಿತ್ರ ಮೇನಕೆಯ ವಿಶ್ವಾಮಿತ್ರ ಹಾಕಿರ್ಬೋದು, ಅದರ ಕುಣಿಕೆಯ ಒಂದು ಕ್ರಮವೇ ಬೇರೆ. ಮಾಧವ ಭಟ್ರೊಂದು ಮತ್ತೊಬ್ಬರು ಇದ್ದಾರೆ, ನಮ್ಮ ತಿರುಪತಿ ಕ್ಷೇತ್ರ ಮಹಾತ್ಮೆಯಲ್ಲಿ ಒಂದು ಶೃಂಗಾರಸ ಉಂಟು, ಅದರ ಕುಣಿಕೆಯ ಕ್ರಮವೇ ಬೇರೆ. ಹೀಗೆ ಒಂದು ಶೃಂಗಾರಸ ಇದ್ರು ಸಹ ಒಂದೊಂದು ರೀತಿಯ ಶೃಂಗಾರಸಕ್ಕೆ ಒಂದೊಂದು ರೀತಿಯ ಕುಣಿಕೆ ಎನ್ನುವಂಥದ್ದು, ಅಭಿನಯ ಎನ್ನುವಂಥದ್ದನ್ನು ಕಾಣಿಸತಕ್ಕಂತಹ ವಿಶ್ವಣ್ಣ. ಆಂಗಿಕದಿಂದ ವಾಚಿಕಕ್ಕೆ ಬಂದರೆ ವಿಶ್ವಣ್ಣ ತಾಳಮದ್ದಲೆಯಲ್ಲಿ ಮತ್ತು ಅರ್ಥದ ಯಕ್ಷಗಾನದಲ್ಲಿ ಎರಡರಲ್ಲೂ ಸವ್ಯಸಾಚಿ. ಯಾವ ಪಾತ್ರಕ್ಕೆ ಎಷ್ಟು ಹೇಳಬೇಕು, ತಾಳಮದ್ದಲೆ ಹೇಳಿದರೆ ಅದಕ್ಕೆ 1 ಗಂಟೆ ಹೇಳಬೇಕು, ಆಟದಲ್ಲಿ ಅದನ್ನು 10 ನಿಮಿಷದಲ್ಲಿ ಮುಗಿಸಬೇಕು. ಇದೊಂದು ನಿಯಮ ಇದ್ದರೆ 10 ನಿಮಿಷದಲ್ಲಿ ಮುಗಿಸುವಾಗಲೂ ಅತ್ಯಂತ ಸುಂದರವಾಗಿ, 1 ಗಂಟೆ ಹೇಳುವಾಗಲೂ ಅತ್ಯಂತ ಬೋರಾಗುವಾಗಲ್ಲ, ಸುಂದರವಾಗಿ ಹೇಳತಕ್ಕಂತಹ ಒಂದು ಅರ್ಥಗಾರಿಕೆ ಅವರಲ್ಲಿ ನಾವು ಕಾಣಬಹುದು. ಅತ್ಯಂತ ಸುಂದರವಾಗಿ ಒಂದೊಂದು ಶಬ್ದವನ್ನು ಹೇಳುವಾಗಲೂ ಅತ್ಯಂತ ಯೋಚನೆಯಿಂದ ಆ ಶಬ್ದವನ್ನು ಬಳಸ್ತಾರೆ. ಚಂದ್ರಾಂಶರಿದ್ರಿಂದ ಹೊಸ ತಾಳಮದ್ದಲೆ ಕಟೀಲಿನಲ್ಲಿ ಆಗಿತ್ತು. ಅದರಲ್ಲಿ ಕೃತ್ತಿಕೆಯನ್ನು ಬಿಟ್ಟು ಉಳಿದ ಯಾರನ್ನೂ ಸಹ ಆ ಚಂದ್ರ ಪ್ರೀತಿಸುವುದಿಲ್ಲ. ಅದನ್ನು ದೂರುಗೊಳ್ಳಲಿಕ್ಕೆ ದಕ್ಷನಲ್ಲಿ ಬಂದದ್ದು, ದಕ್ಷನ ಪಾತ್ರ ಇವರು ತಾಳಮದ್ದಲೆಯಲ್ಲಿ. ಕೃತ್ತಿಕೆಯಲ್ಲಿ ರೋಹಿಣಿ ಒಂದು ಹೇಳುವಾಗ, ನೀವೆಲ್ಲ ಅನಾಥರಾಗಿದ್ದೀರಿ ಅಂತ. ಅನಾಥ ಹೇಳಿದ್ರೆ ಗತಿಗೋತ್ರ ಇಲ್ಲದ್ದು ಅಂತ ಒಂದು ಅರ್ಥ, ಗಂಡ ಇಲ್ಲದವರು ಅಂತ. ಗಂಡ ಕಾಣದೆ ಸಿಗದೆ ಅವರು, 2 ಅರ್ಥವನ್ನೂ ಬರುವ ಹಾಗೆ ಆ ಸಾಂದರ್ಭಿಕವಾಗಿ ಬಳಸುವಂತಹ ಯೋಗ್ಯತೆ ಇರುವಂತಹ ಒಬ್ಬ ಅರ್ಥಗಾರಿಕೆಯಲ್ಲಿ ನಿಪುಣನಾದಂತಹ ವಿಶ್ವಣ್ಣ. ಅದರಿಂದ ಅವರ ಅತ್ಯಂತ ಸುಂದರ. ಮತ್ತೊಂದು ಎದುರಲ್ಲಿದ್ದವನನ್ನು ಮಾತಾಡಿಸುವ ಯೋಗ್ಯತೆ ಉಂಟು ಅವರಿಗೆ. ಅರ್ಥಗಾರಿಕೆಯಲ್ಲಿ ನಾನು ತಾಳಮದ್ದಲೆಗಾಗಲಿ ಅಥವಾ ಯಕ್ಷಗಾನಕ್ಕಾಗಲಿ ನಾನು ಸ್ವಲ್ಪ ಹೋಗ್ತೇನೆ. ಯಕ್ಷಗಾನಕ್ಕೆ ನಮ್ಮ ಮೇಳದಕ್ಕೆ, ನಮ್ಮ ಆಟಕ್ಕೆ ಮಾತ್ರ, ತಾಳಮದ್ದಲೆ ಬೇರೆ ಕಡೆ ಹೋಗ್ತೇನೆ. ಹರಿಯಾಸಂದ್ರ ಯೋಗ್ಯತೆಗೆ ಅವರಲ್ಲಿ ಎಷ್ಟು ಉಂಟು ಅಂತ ಅವರಿಗೆ ಗೊತ್ತುಂಟು. ನನಗಂತೂ ನಾನು ಯಾವಾಗಲೂ ಹೋಗುವಂತಹ ಅರ್ಥಧಾರಿ ಅಲ್ಲ, ಹಾಗಾಗಿ ಕೆಲವು ಮರ್ತು ಹೋಗ್ತದೆ, ಮಧ್ಯದಲ್ಲಿ ಹೇಳುವಾಗ ಕೆಲವು ಮರ್ತು, ಯಾರಾದರೂ ಹುಡುಕಿಸಿ ತೆಗೆದರೆ ಅದನ್ನು ನಾವು ಹೇಳ್ಬೋದು. ಆಗ ಹರಿಯಾಸಂದ್ರ ಬಾಯಿಂದ ಏನು ಬರೆಸಬೇಕು ಅಂತ ಅವ್ರಿಗೆ ಗೊತ್ತುಂಟು. ಹಾಗಾಗಿ ಅತ್ಯಂತ ಸುಂದರವಾಗಿ ಅದನ್ನು ಬರೆಸುವ ಹಾಗೆ ಬೇಕಾದಂತಹ ಒಂದು ವ್ಯವಸ್ಥೆ ಅವರು ಮಾಡ್ತಾರೆ. ನನ್ನ ತಾಳಮದ್ದಲೆಯಲ್ಲಿ ನನಗೊಂದು 25 ಮಾರ್ಕ್ ಇದ್ದರೆ ವಿಶ್ವಣ್ಣ ದಿವಸ 75 ಮಾರ್ಕ್ ನನ್ನ ಅರ್ಥಕ್ಕೆ ಹೇಳಿದರೆ ವಿಶ್ವಣ್ಣ ಇರುವುದರಿಂದ ಅದು ವಿಶ್ವಣ್ಣನ ಯೋಗ್ಯತೆ. ಅದಕ್ಕಿಂತ ಆಹಾರ್ಯವಾಗಿ ತೆಗೆದುಕೊಂಡ್ರೆ, ಆಹಾರ್ಯ ಹೇಳಿದರೆ ವೇಷಭೂಷಣಗಳು. ಯಕ್ಷಗಾನಕ್ಕೆ ಇರುವಂತಹ ವೇಷಭೂಷಣದ ಒಂದು ಆದ್ಭುತ್ಯ, ಒಂದು ವಿಶೇಷತೆ ಬೇರೆ ಯಾವ ಕಲೆಗೂ ಇಲ್ಲ.
ಆ ಮೊದಲನೇ ಸಭೆಯಿಂದ ಮೀಟಿಂಗ್ನಿಂದ ಕೊನೆಯವರೆಗೆ ಕೊಟ್ಟು ಆ ಕಾರ್ಯಾಗಾರದಲ್ಲಿಯೂ ಸಹ ಒಂದು ಸಂಪನ್ಮೂಲ ವ್ಯಕ್ತಿಯಾಗಿದ್ದುಕೊಂಡು ಇದು ಹೀಗಿದ್ರೆ ಚಂದ, ಹೀಗೆ ಇದನ್ನು ಬದಲಾಯಿಸ್ಬೋದು, ಮೊದಲು ಇದ್ದದ್ದು ಹೀಗಂತೆ ಅದು ಅವರಿಗೆ ಗೊತ್ತುಂಟು. ಇವರು ಹುಟ್ಟುವಾಗ ಇಲ್ಲದೆ ಇದ್ದಂತಹ ಅದಕ್ಕಿಂತ ಮೊದಲಿದ್ದದ್ದು ಅವರಿಗೆ ಆಹಾರದ ಬಗ್ಗೆ ಪೂರ್ಣವಾಗಿ ಗೊತ್ತಿದ್ದ ಕಾರಣ ಒಂದು ಒಳ್ಳೆಯ ರಿಸೋರ್ಸ್ ಪರ್ಸನ್ ಆಗಿ ನಮ್ಮ ಮುಂದೆ ಕಾಣಿಸಿಕೊಂಡವರು ಈಶ್ವರಣ್ಣ. ಅವ್ರದ್ದು ಎಷ್ಟು ಪರ್ಟಿಕ್ಯುಲರ್ ಹೇಳಿದರೆ, ನಾನು ಅವರ ಇದರಲ್ಲಿ ನಾನೊಂದು ಸುಗ್ರೀವ, ಅವ್ರದ್ದು ವಾಲಿ ಕಟೀಲ್ ನಮ್ಮದೇ ಆಟ. ನನಗೆ ಬಣ್ಣ ಹಾಕುವವರು ಜನ ಬೇರೆ, ನಾನು ಹೇಳಿದ್ದೇನೆ. ಒಂದು ಕೋಣೆಯಲ್ಲಿ ನಮ್ಗೆ ಬಣ್ಣ ಹಾಕ್ತಿದ್ರು. ಮೊದಲೆಲ್ಲ ಯಾವ್ಯಾವ ಪದ್ಯ ತಗೊಳ್ಳೋದು ಅಂತ ಮಾತಾಡಿ ಹೋಗಿದ್ದಾರೆ ವಿಶ್ವಣ್ಣ. ಇಷ್ಟು ಈ ಪದ್ಯವನ್ನು ಮಾತ್ರ ತಗೊಳ್ಳುವ ಅಂತ. ಆ ಪದ್ಯ ಒಂದು ನಾನು ವೇಷ ಹಾಕ್ತಾ ಇರುವಾಗ ಅವರಿಗೆ ವೇಷ ಹಾಕ್ಲಿಕ್ಕೆ ಹೆಚ್ಚು ಹೊತ್ತು ಬೇಡ, ನನಗೆ ಮತ್ತೆ ಬೇರೊಬ್ಬ ಹಾಕಿದ್ರೆ ನನಗೆ ತುಂಬ ಹೊತ್ತು ಬೇಕು. ಈಗ ನನಗೆ ಅದರಲ್ಲಿ ನಾನು ಪರಾವಲಂಬಿ. ವೇಷ ಹಾಕುವಾಗ ನನ್ನ ವೇಷ ಹೇಗೆ ಉಂಟು ನೋಡ್ಕೊಂಡು ಹೋದ್ರು ಅವರು. ಯಾಕೆ ಹೇಳಿದರೆ ಮತ್ತೆ ಪದ್ಯದಲ್ಲಿ ಒಂದುಂಟು, ಆಯಭೇದವ ಅರಿಯದಾದೇನು ಅಂತ. ವಾಲಿ ಯಾರು ಸುಗ್ರೀವ ಯಾರು ನನಗೆ ಗೊತ್ತಾಗಲಿಲ್ಲ ಅಂತ ರಾಮ ಹೇಳಿಕೊಂಡು ನನ್ನ ಬಣ್ಣವನ್ನು ಕೊನೆಗಳಿಗೆಯಲ್ಲಿ ನೋಡಿ ಅವ್ರದ್ದೆಲ್ಲ ಬೇಸ್ ಎಲ್ಲ ಮಾಡಿಕೊಂಡು ಬಂದಿದ್ದಾರೆ. ನನಗೆ ಯಾವ ರೀತಿಯಲ್ಲಿ ನಾನು ಬಣ್ಣ ಹಾಕಿಕೊಂಡು, ನನಗೆ ಬಣ್ಣ ಹಾಕಿದ್ದಾರೋ ಹಾಕಿಕೊಂಡದ್ದಲ್ಲ, ಆ ರೀತಿಯಲ್ಲಿ ಅವರು ಬಣ್ಣ ಹಾಕಿಕೊಂಡು ರಂಗಸ್ಥಳಕ್ಕೆ ಬಂದಿದ್ದಾರೆ. ಉದ್ದ ನಾನು ಅವರಿಬ್ಬರು ಒಂದೇ. ಹಾಗಾಗಿ ಬಲಿಪುರ ಭಾಗವತರು ಅವ್ರಿಗೆ ಬಹಳ ಖುಷಿ ಆಯ್ತು, ಇಷ್ಟು ಒಳ್ಳೆಯ ಒಂದು ವಾಲಿ ಸುಗ್ರೀವ ಆಗಲಿಲ್ಲ ಅಂತ. ಅವ್ರು ಹೇಳಿದ್ದು ಒಂದೇ ಕಾರಣ, ಆಯಾ ಭೇದವ ಅರಿಯದಾದ್ರೆ ಸರಿಯಾಗಿ ಗೊತ್ತಾಗ್ತದೆ ಅಂತ. ಇಬ್ಬರದ್ದು ಒಂದೇ ಲೆಕ್ಕ ಉಂಟು. ನನಗಿಂತ ಸ್ವಲ್ಪ ಅವರು ಸಪುರ ತುಂಬಿಸಿಕೊಂಡು ಬಂದಿದ್ದಾರೆ ರಾಜ್ಯೋತ್ಸವ. ಯಾಕಂದ್ರೆ ನನ್ನ ಕೈ ಕಾಣಬೇಕಲ್ಲ. ಹಾಗೆ ಅಷ್ಟು ಆಹಾರ್ಯದ ಬಗ್ಗೆ ನೈಪುಣ್ಯವನ್ನು ಪಡ್ಕೊಂಡವರು ವಿಶ್ವಣ್ಣ. ಸಾತ್ವಿಕ ಅಂತ ಒಂದು ಅದು ಹೆಚ್ಚಿನವರಿಗೆ ಗೊತ್ತೇ ಇಲ್ಲದ ಒಂದು ಭಾಗ ಯಕ್ಷಗಾನ. ಅದನ್ನು ಪಾತ್ರ ಗೌರವ ಅಂತ ಹೇಳ್ತಾರೆ. ಹೇಳಿದರೆ ರಾಮ ರಾಮನ ಹಾಗೆ ಕಾಣಬೇಕು, ರಾಮನ ಬದಲಾಗಿ ಲಕ್ಷ್ಮಣನಾಗಿಯೂ ಕಾಣಬಾರದು. ಅಷ್ಟು ವ್ಯತ್ಯಾಸಗಳನ್ನು ಅರಿತಿರಬೇಕು. ರಾಮನ ಪಾತ್ರ ಅನ್ನೋದು ಉದಾತ್ತ ಪಾತ್ರ, ಧರ್ಮರಾಯನು ಒಂದು ರೀತಿಯಲ್ಲಿ ಹಾಗೆ. ವೀರಾವೇಶಕ್ಕೆ ಬಂದರೆ ಧರ್ಮರಾಯಕ್ಕಿಂತ ಅರ್ಜುನ ಭಿನ್ನ, ಸ್ವಲ್ಪ ಅದನ್ನು ರಾಮನಿಗೆ ಹೋಲಿಸಬಹುದೋ ಏನೋ. ಹಾಗೆ ಇಷ್ಟಿಷ್ಟು ವ್ಯತ್ಯಾಸಗಳು ಪ್ರತಿಯೊಂದು ಪಾತ್ರಕ್ಕೂ ಉಂಟು. ಆ ಎಲ್ಲ ಪಾತ್ರವನ್ನು ಸಹ ಸರಿಯಾಗಿ ಎಷ್ಟು ಬೇಕೋ ಅಷ್ಟೇ, ಅದಕ್ಕಿಂತ ಹೆಚ್ಚಿದ್ದ ಅದನ್ನು ಪ್ರದರ್ಶಿಸಲಿಕ್ಕಿಲ್ಲ, ಕಡಿಮೆ ಆಗಲಿಕ್ಕೆ ಬಿಡುವುದಿಲ್ಲ. ಈ ರೀತಿಯಾಗಿ ಸಾತ್ವಿಕವಾದ ಒಂದು ಪೂರ್ಣ ಸ್ವರೂಪ ಅಂತ ಹೇಳಿದರೆ ವಿಶ್ವಣ್ಣ. ಈ 4 ಅಭಿನಯ ಅಂತ ಉಂಟು. ಆ 4 ಅಭಿನಯಗಳನ್ನು ಪೂರ್ಣವಾಗಿ ಅರ್ಥೈಸಿಕೊಂಡು ರಂಗಸ್ಥಳದಲ್ಲಿ ಅದನ್ನು ತರತಕ್ಕಂತಹ ಯೋಗ್ಯತಾವಂತ. ಒಬ್ಬರೇ ಬೇಕಿದ್ರು ಮಾತಾಡಿ ಎದುರಿನವರು ರಂಜಿಸ್ತಾರೆ. ಅದು ಅಷ್ಟು ಸಾಮರ್ಥ್ಯ ಉಂಟು. ಸಮುದ್ರ ಮಥನದ ವಾಲಿ ಮಾತಾಡಿಕೊಂಡು ಒಂದು ಸಂದರ್ಭದಲ್ಲಿ ನಾನು ನೋಡಿದ್ದೇನೆ, ಎದುರು ಮತ್ತೊಬ್ಬ ಯಾರು ಇಲ್ಲ ಆ ದಿವಸಕ್ಕೆ. ಆದರೆ ಯಾರಿಗೂ ಸಹ ನಿದ್ದೆ ಬರದಾಗೆ ರಾತ್ರಿ 1:30 3 ಗಂಟೆವರೆಗೆ ರಂಗಸ್ಥಳವನ್ನು ಆಳಿದವರು ವಿಶ್ವಣ್ಣ. ಅಷ್ಟು ರಂಗಸ್ಥಳದಲ್ಲಿ ಕಾಣುವವರು. ಅವರ ಅರ್ಥಗಾರಿಕೆಯನ್ನು ಇನ್ನಷ್ಟು ಹೆಚ್ಚಾಗಿ ವಿವರಿಸಬೇಕು ಅಂತಿದ್ರೆ, ಎದುರಿನ ಅರ್ಥಧಾರಿಯನ್ನು ಇವರು ವಿಕ್ರಮದಿಂದ ಜಯಿಸಬಲ್ಲರು ಯಕ್ಷಗಾನದ ಅರ್ಥಗಾರಿಕೆಯಲ್ಲಿ. ಹೇಗೆ ಅಂತ ಹೇಳಿದರೆ, ತನ್ನದ್ದನ್ನು ಬಳಸ್ತಾರೆ ಮೊದಲನೇದಾಗಿ, ಅದಕ್ಕಿಂತ ಹೆಚ್ಚದ್ದಾಗಿ ಎದುರಿನವನನ್ನು ಖಂಡಿಸುವುದು. ಎದುರಿನವ ಏನು ಪಾಯಿಂಟ್ ಹೇಳಿದಾನೋ ಅದಕ್ಕೆ ಕ್ವಶ್ಚನ್ ಆಗ್ತಾ ಹೋಗುದು. ಕ್ವಶ್ಚನ್ ಆಗ್ತಾ ಅದರಲ್ಲಿ ವಿಕಲ್ಪಗಳನ್ನು ಹುಡುಕ್ತಾ ಆ ಮೂಲಕವೇ ಅವರನ್ನು ಇಲ್ಲವಾಗಿಸುವುದು. ಇದರಲ್ಲಿ ವಿಶ್ವಣ್ಣ ನೈಪುಣ್ಯವನ್ನು ಪಡ್ಕೊಂಡವರು. ಮತ್ತೆ ಯಕ್ಷಗಾನದಲ್ಲಿ ಎದುರಿನವ ಅರ್ಥ ಮಾತಾಡುವಾಗ ಮಧ್ಯದಲ್ಲಿ ಒಂದು ಶಬ್ದ ಮಾತಾಡಲಿಕ್ಕಿಲ್ಲ. ಒಂದು ಹಂತ ಬರುವವರೆಗೆ ಇಬ್ಬರು ಮಾತಾಡುವಾಗಲೂ ಮಧ್ಯದಲ್ಲಿ ಒಂದು ಶಬ್ದ ಮಾತಾಡಲಿಕ್ಕಿಲ್ಲ. ಅಂತ ಮಾತ್ರ ಕೇಳಿಕೊಂಡು, ಅದು ಬೇಕಿದ್ರೆ 1.5 ಗಂಟೆ ಮಾತಾಡಲಿ ಅಂತ ಕೇಳಿಕೊಂಡು ಎಷ್ಟು ಪ್ರಶ್ನೆಗಳನ್ನು ಅವ ಕೇಳಿದ ಅದನ್ನು ಲೆಕ್ಕ ಮಾಡಿ ಒಂದು 15 ಅವ್ರಿಗೆ ನೆನಪಿರ್ತದೆ. ಆ 15 ಸಹ ಆ 15ರಲ್ಲಿ ವಿಕಲ್ಪವನ್ನು ಮತ್ತೆ ಕೇಳ್ತಾ ಎದುರಿನವನನ್ನು ಇಲ್ಲವಾಗಿಸುವಂತಹ ವಾಲಿ ಅಂತ, ಯಕ್ಷಗಾನದ ವಾಲಿ ಅಂತ ಹೇಳುವುದಿಲ್ಲ ನಾನು. ಯಾಕಂದರೆ ಅವರ ಸ್ವಭಾವ ಅದಕ್ಕೆ ಒಪ್ಪುವುದಿಲ್ಲ. ಅವರು ಕೆಲವರು ಹಾಕಿರ್ತಾರೆ, ಎದುರು ಅಟ್ಯಾಕ್ ಮಾಡ್ತಾ ಆ ಮೂಲಕವಾಗಿ ಸೋಲಿಸುವಂಥದ್ದು. ಹಾಗಾಗಿ ಯಕ್ಷಗಾನದಲ್ಲಿ ವಾಲಿ ಅಂತ ಹೇಳುದು. ಯಕ್ಷಗಾನದಲ್ಲಿ ರಾಮನೇ ಅವರು. ಆ ರೀತಿಯಾದಂತಹ ವ್ಯಕ್ತಿತ್ವದಿಂದ ಜನಮಾನಸವನ್ನು ಮುಟ್ಟಿಸಿದವರು ವಿಶ್ವಣ್ಣ. ತಾಳಮದ್ದಲೆ ಮತ್ತು ಅರ್ಥಗಾರಿಕೆಯಿಂದ ಎಲ್ಲ ಕಲಾವಿದರಿಗೆ, ಎಲ್ಲ ಕಲಾ ಸಂಘಟಕರಿಗೆ ಬೇಕಾದಂತಹ ವ್ಯಕ್ತಿ. ಯಾಕೆ ಹೇಳಿದರೆ, ಇಷ್ಟು ಹೊತ್ತಿಗೆ ಬರ್ತೇನೆ ಹೇಳಿದರೆ ಅಷ್ಟು ಹೊತ್ತಿಗೆ ಇರ್ತಾರೆ ಅವರು. ಯಾವುದೇ ರೀತಿಯ ರಗಳೆ ಇಲ್ಲ. ಅವರಿಗೆ ನಿಜವಾಗಿ ರಾಮ ಕೊಡಬೇಕಿತ್ತು, ಆ ದಿವಸ ಲಕ್ಷ್ಮಣ ಕೊಟ್ಟರು. ಯಾವುದೋ ಒಂದು ಪೊಲಿಟಿಕ್ಸಲ್ಲಿ ಇದ್ದಿದ್ರು ಸಹ ಯಾವುದೇ ಬೇಸರ ಮಾಡಲಿಕ್ಕಿಲ್ಲ, ಆಯ್ತಪ್ಪ ನಾನು ಮಾಡ್ತೇನೆ ಅಂತ ಒಂದು ಸೌಮ್ಯ ಸ್ವಭಾವದ ಒಬ್ಬ ವ್ಯಕ್ತಿಯಾಗಿಕೊಂಡು ಇವತ್ತಿನ ಉದಯವಾಣಿಯಲ್ಲಿ ಅಂತ ಹೇಳಿದರೆ, ಅವರದ್ದಾದಂತಹ ವಿನಯದಿಂದಲೇ ಅಹಂಕಾರ ನಾಚಬೇಕು ಅಂತ, ಅಂತಹ ಒಂದು ಯೋಗ್ಯತಾವಂತ ವಿಶ್ವಣ್ಣ. ಇದು ರಂಗನಾಯಕನಾಗಿ ನಾವು ಅವರನ್ನು ಕಾಣಬೇಕು. ಎಲ್ಲ ಕಲಾವಿದರನ್ನು ಸಿದ್ಧ ಮಾಡ್ತಾರೆ, ಹಿಮ್ಮೇಳದವರು, ಮುಮ್ಮೇಳದವರು, ಉಳಿದವರನ್ನು ಸಹ. ಇದು ರಂಗನಾಯಕನಾಗಿ ಕಂಡ್ರೆ ಇನ್ನೊಬ್ಬರು ವ್ಯವಸ್ಥಾಪಕನಾಗಿ ಅವರಲ್ಲಿರತಕ್ಕಂತಹ ಒಂದು ವಿಶೇಷತೆ. ಕೊರಗಣ್ಣ ಎದುರಲ್ಲೇ ನಾನು ಒಂದಷ್ಟು ಸಲ ಹೇಳಿದ್ದೇನೆ, ಆಜ್ಮೇಳದ ಮ್ಯಾನೇಜರ್ ಅಂತ. ಅಂತಹ ಒಂದು ಯೋಗ್ಯತೆ ಇರುವಂತಹ ಒಬ್ಬ ವ್ಯಕ್ತಿ. ಇವರಿಗೆ ಬಿಡಿ, ಇವರ ತಂದೆ ಉಡಾಲ ಶೆಟ್ಟರ ಕಾಲ. ಆಗ
ಯಕ್ಷಗಾನದಲ್ಲಿ ಒಂದು ಇಷ್ಟು ಕಷ್ಟ ಸುಲಭ ಇರಲಿಲ್ಲ, ಸ್ವಲ್ಪ ಕಷ್ಟ ಇತ್ತು ಆಗ. ದೇವಪ್ರಸಾದ್ ಶೆಟ್ಟರಿಗೆ ಯೋಗ್ಯತೆ ಉಂಟು, ಆದರೆ ಈಗ ಅಷ್ಟು ಕಷ್ಟ ಇಲ್ಲ. ಆಗ ಬಹಳ ಕಷ್ಟದ ಕಾಲ ಅದು. ಆ ಸಂದರ್ಭದಲ್ಲಿಯೂ ಸಹ ವಿಠಲ ಶೆಟ್ಟರಿಗೆ ಅತ್ಯಂತ ಆಪ್ತನಾಗಿದ್ದುಕೊಂಡು ಎಂಜೇತ್ರ ಉಳಿದವರನ್ನೆಲ್ಲ ಆಳುವಂತಹ ವಿಠಲ ಶೆಟ್ಟರು ಆಳ್ಲಿಕ್ಕೆ ಇರುವಂತಹ ಜನರು ಸರ್ ಇವರು ಆಳುವ ಅಗತ್ಯ ಇಲ್ಲ. ಯಾಕಂದರೆ ಏನಿದ್ರು ಸಹ ಯಜಮಾನರಿಗೆ ಒಬ್ಬ ಅನುಯಾಯಿಯಾಗಿರುವವರು, ಅತ್ತೈಶ್ವರ್ಯ ಅಂತ ಕೇಳತಕ್ಕಂತಹ ಒಬ್ಬ ವ್ಯಕ್ತಿ ಆಗಿದ್ದುಕೊಂಡು ಎಲ್ಲ ವಿಠಲ ಶೆಟ್ಟರ ಆಗು ಹೋಗುಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡವರು. ಅದು ವಿಠಲ ಶೆಟ್ಟರಿಗೆ ಮಾತ್ರ ಸೀಮಿತ ಅಲ್ಲ, ಅದು ದೇವಪ್ರಸಾದ್ ಶೆಟ್ಟರಿಗೂ ಹಾಗೆ. ಅವರ ಕೊರಗ ಶೆಟ್ಟರಿಂದ ಕರೆದ ಅಭ್ಯಾಸ, ಹಾಗಾಗಿ ಬಂದು ಬಿಡ್ತದೆ ಅವರಲ್ಲಿ ಹಾಗೆ. ಎಂತ ಇದ್ರು ಸಹ ನಾವೊಂದು ಮೀಟಿಂಗ್ ಕರಿಬೇಕು ಅಂತ ದಿವಸ ಮೀಟಿಂಗ್ ಕರೆಯುವಾಗ ವಿಶ್ವರುಳ್ಳ ತುಪ್ಪ ಎಣ್ಣೆ ಹೇಳಿದ್ರೆ ಕೊರಗ ಶೆಟ್ಟರಿಗೆ ಆಗುದಿಲ್ಲ ಅಂತಲ್ಲ, ಅದರೊಟ್ಟಿಗೆ ಅವರ ಮೇಲೆ ಇರತಕ್ಕಂತಹ ಪ್ರೀತಿ ಅದು ಆ ರೀತಿಯಾಗಿ ಬೆಳೆಸಿಕೊಂಡು ಬಂದು ಯಾವತ್ತೂ ಸಹ ಯಜಮಾನನಿಗೆ ಯಾವುದೇ ರೀತಿಯಾಗಿ ತೊಂದರೆ ಆಗದ ರೀತಿಯಲ್ಲಿ ವ್ಯವಸ್ಥಾಪಕತ್ವವನ್ನು ನಡೆಸ್ಕೊಂಡು ಹೋಗುವರು. ಕಟೀಲು ಮೇಳದ ಗೌರವ ಎಲ್ಲಿಯೂ ಏನೂ ಹೋಗಬಾರದು. ಅದಕ್ಕೆ ಬೇಕಿದ್ರೆ ತನ್ನನ್ನು ಸಣ್ಣದವನಾಗಿಸಿಕೊಳ್ಳಿಕ್ಕೂ ಅವರು ಸಿದ್ಧರಾಗಿರ್ತಕ್ಕಂಥ ಆ ರೀತಿಯಲ್ಲಿ ಒಂದು ಲೆಕ್ಕದಲ್ಲಿ ಒಂದು ಅಭಿನವ ಹನುಮಂತ ಅಂತ ಹೇಳ್ಬೋದು. ಅಂತಹ ವ್ಯಕ್ತಿತ್ವ ಮತ್ತೆ ಎಲ್ಲ ದೃಷ್ಟಿ ಯಾವ ರೀತಿಯಲ್ಲಿ ನಾವು ಯೋಚನೆ ಮಾಡಿದರೂ ಸಹ ಅವರಿಗೆ ಕಟೀಲ್ ದೇವರು ಬೇಕು. ನಾವು ಮತ್ತೆಂತ ಹೆಚ್ಚು ಅವರನ್ನು ಗೌರವಿಸುವುದು ಅದಕ್ಕೋಸ್ಕರ. ಯಾಕೆಂದರೆ ಕಟೀಲ್ ಮೇಳ ಬಿಟ್ಟು ಬೇರೆ ಇಲ್ಲ ಅವರಿಗೆ ಬೇರೆ ಮೇಳಕ್ಕೆ ಹೋಗತಕ್ಕಂತಹ ಒಂದು ಆಫರ್ಗಳು ಒಂದಲ್ಲ ಕೆಲವು ಸಲ ಬಂದಿದೆ. ಒಂದು ಮೇಳದ್ದು ಅಲ್ಲ, ಕೆಲವು ಮೇಳಗಳೊಂದು ಬಂದಿದೆ. ಅಷ್ಟು ಕೊಡ್ತೇವೆ ಇಷ್ಟು ಕೊಡ್ತೇವೆ ಅನ್ನುವಂಥ ಆಮಿಷವು ಬಂದಿದೆ. ಯಾವ ಆಮಿಷಕ್ಕೂ ಬಗ್ಗದೆ ತುಂಬ ತೊಂದರೆ ಆಗುವಾಗ ದೇವರೇ ಬೇರೆ ಮೇಳಕ್ಕೆ ನಾನು ಹೋಗಬಾರ್ದು, ನಿಮ್ಮ ಮೇಳದಲ್ಲೇ ಉಳಿಬೇಕು ನಾನು, ಅದಕ್ಕೋಸ್ಕರ ನಿಮ್ಗೊಂದು ರಂಗಪೂಜೆ ಕೊಡ್ತೇನೆ, ನಾವು ಕಟೀಲ್ ಮೇಲೆ ಉಳಿಸಿದೇವರೇ ಅಂತ ಕೇಳಿಕೊಂಡಂತಹ ಉದಾಹರಣೆ ನನಗೆ ಗೊತ್ತುಂಟು. ಅಂತಹ ಒಂದು ವ್ಯಕ್ತಿತ್ವ ವಿಶ್ವಣ್ಣ. ಎಲ್ಲ ವಿಷಯದಲ್ಲೂ ಕಟೀಲ್ ದೇವರು ಬಿಟ್ಟರೆ ಬೇರೆ ಇಲ್ಲ, ಕಟೀಲ್ ಮೇಳ ಬಿಟ್ಟರೆ ಬೇರೆ ಇಲ್ಲ, ಕಟೀಲ್ನ ವ್ಯವಸ್ಥೆ ಬಿಟ್ಟರೆ ಬೇರೆ ತನ್ನನ್ನು ತಾನು ತೊಡಗಿಸಿಕೊಂಡವ ಅಲ್ಲ. ಕಟೀಲ್ನಲ್ಲಿ 12 ವರ್ಷ ತಳಮದಲ್ಲಿ ಆಗಿದೆ. 7 ದಿವಸಕ್ಕೆ ಅವರನ್ನು ಮೊದಲೇ ನಾವು ರಿಸರ್ವ್ ಮಾಡಿ ಇಟ್ಕೊಳ್ಳೋದು. ಸಾಮಾನ್ಯದ ಹೋಗ್ಲಿಕ್ಕಿಲ್ಲ, ನಾನು ವೇಷ ಇಲ್ಲದೆ ನಾನು ಕಟೀಲ್ ಹೇಗೆ ಬಂದೇನು ಅಂತ. ಯಾಕೆ ನನಗೆ ಪಾತ್ರ ಕೆಲವು ದಿವಸ ಸಿಗ್ತದೆ, ಅವರಿಗೆ ಮೊದಲೇ ನಿರ್ಧಾರ ಆದದ್ದು. ಕೆಲವು ದಿವಸ ಅವರಿಗೆ ಪಾತ್ರವೇ ಇಲ್ಲ, ಬೆಳಿಗ್ಗೆ ಬಂದು ಕೂತ್ಕೊಳ್ತಾರೆ, ರಾತ್ರಿ ಹೋಗ್ತಾರೆ. ಯಾಕೆ ಅವರನ್ನು ನಾವು ಹೇಳುವುದು ಹೇಳಿದರೆ, ಪ್ರಧಾನ ಪಾತ್ರಧಾರಿಯೇ ಒಂದು ವೇಳೆ ಆ ದಿವಸ ಬರಲಿಕ್ಕೆ ಆಗಲಿಲ್ಲ, ಪ್ರಧಾನ ಪಾತ್ರ ನಿರ್ವಹಿಸುವ ಒಬ್ಬ ವ್ಯಕ್ತಿ ಬೇಕಲ್ಲ, ಅಂತಹ ಯೋಗ್ಯತೆ ಇರುವುದು ವಿಶ್ವಣ್ಣನಿಗೆ. ಯಾವ ಪಾತ್ರ ಕೊಟ್ಟರು ಮಾಡ್ತಾರೆ ಅವರಿಗೆ ನೀವು ಶೃಂಗಾರ ಕೊಡಿ, ಅದ್ಭುತ ಶೃಂಗಾರ ಅಂತ ಒಂದು ಶೃಂಗಾರಕ್ಕೆ ರಾಜ ಅವರು. ಒಂದು ಹೇಳಬೇಕಾದ್ರೆ ಅದು ನಾನು ಹೇಳಿದ ಹಾಗೆ ಬಂಡಾಸುರ ಇರಲಿ ಅಥವಾ ವಿಶ್ವಾಮಿತ್ರ ಇರಲಿ ಅಥವಾ ಮಾಧವ ಭಟ್ರು, ಯಾವುದು ಶೃಂಗಾರಕ್ಕೆ ರಾಜ. ಹಾಗೆಂತೇಳಿ ಹಾಸ್ಯಗಾರನಲ್ಲಿ ಮಾತನಾಡುವಾಗ ಹಾಸ್ಯವನ್ನು ಮಾಡ್ತಾ ಹಾಸ್ಯಗಾರನಲ್ಲದೇ ರೀತಿಯಕ್ಕಂತ ಕಾಣತಕ್ಕಂಥ ವ್ಯಕ್ತಿ ಇದ್ರು ಅದು ಬಹಳ ಕಷ್ಟ ಉಂಟು. ಹಾಸ್ಯಗಾರನ ಮುಂದೆ ಮಾತನಾಡುವಂತಹ ವ್ಯಕ್ತಿ ಹಾಸ್ಯಗಾರ ಆಗ್ತಾನೆ, ಅದು ಕೆಲವರಿಗೆ ಅದ್ರ ಗೊತ್ತಿರುವುದಿಲ್ಲ. ಇವರು ಹಾಸ್ಯನಲ್ಲಿ ಒಳ್ಳೆ ಮಾತಾಡಿಸ್ತಾರೆ, ಇವರದ್ದು ಹಾಸ್ಯವೇ ಆಗಿರ್ತದೆ, ಹಾಸ್ಯಗಾರ ಅಲ್ಲ. ಅದು ಅಂತಹ ಒಂದು ಸ್ಟ್ಯಾಂಡರ್ಡ್ ಹಾಸ್ಯ ಮಾಡ್ತಾ ಆ ಮಾತನ್ನು ತುಂಬಿಸ್ತಾ ಅದನ್ನು ಕಾಣಿಸುವರು. ಹಾಗೆ ಶೃಂಗಾರ ಆಗಲಿ, ವೀರ ಆಗಲಿ, ಕರುಣ ಆಗಲಿ, ದುಃಖ ಹೇಳಿದರೆ ಕಟೀಲ್ನ ಮೊನ್ನೆ ಹರಿಶ್ಚಂದ್ರ ನಾವೊಂದು ಆಟ ಮಾಡಿಸಿದ್ದೇವೆ. ಹರಿಶ್ಚಂದ್ರ ಅದರಲ್ಲಿ ನಾನೇ ಕೂತ್ಕೊಂಡವ, ನನ್ನ ಜೀವಮಾನದಲ್ಲಿ ಅಷ್ಟು ಕೂಗಿರ್ಲಿಕ್ಕಿಲ್ಲ, ಅಷ್ಟು ಕೂಗುವಂತಹ ಒಂದು ಹರಿಶ್ಚಂದ್ರನಾಗಿ ಅವರು ಕಂಡಿದ್ದಾರೆ. ಕಣ್ಣಲ್ಲಿ ದಾರ ಹಾಕದನ್ನು ಈ ಕಂಟ್ರೋಲ್ ಮಾಡ್ಲಿಕ್ಕೆ ಆಗದಷ್ಟು ಕೂಗಿಸಿದ್ದಾರೆ ನನ್ನನ್ನು. ಅಂತಹ ಒಂದು ಕರುಣಾ ರಸವನ್ನು ಬಿಂಬಿಸುವ ರೌದ್ರ ಹೇಳಿದರೆ ದಕ್ಷಾಧ್ವರದ ಈಶ್ವರನಾಗಿ, ಮೊನ್ನೆ ನೀವು ಕಂಡ್ರೆ ಕಟೀಲ ಬ್ರಹ್ಮಕಪಾಲದ ಈಶ್ವರನಾಗಿ, ಬ್ರಹ್ಮನಲ್ಲಿ ಕೋಪ ಬಂದಂತಹ ಈಶ್ವರನಾಗಿ ಕಾಣುವಾಗಲೇ ಒಮ್ಮೆ ಹೆದರಿ ಹೋಗಬೇಕು. ಅಂತಹ ರೌದ್ರವನ್ನು ಕಾಣಿಸತಕ್ಕಂತಹ ಯೋಗ್ಯತೆ ಇರುವವರು. ಹಾಸ್ಯಗಾರನ ಅಲ್ಲದ ರೀತಿಯಂತಹ ಹಾಸ್ಯವನ್ನು ಒಂದು ಮಾತಾಡಬೇಕು. ಯಶೋಮತಿ ಏಕಾವಳಿಯ ಬೆಪ್ಪನ ರವಿ ಕೀರ್ತಿ, ಆ ಪಾತ್ರವನ್ನು ನಾನು ಬಹಳ 25 ವರ್ಷ ಆಯ್ತು ನಾನು ನೋಡಿ. ಈಗ ಮಾಡ್ತಾರೆ ಎಲ್ಲೋ ಗೊತ್ತಿಲ್ಲ ಈಶ್ವರನ ಆ ಪಾತ್ರ, ಅದನ್ನು ಕಂಡಿದ್ದೇನೆ. ಇಡೀ ಸಭೆಯ ಮುಂಭಾಗದಲ್ಲಿ ಇದ್ದವ ಪ್ರತಿಯೊಬ್ಬರು ನಕ್ಕು ಮಾತಾಡ್ಲಿಕ್ಕಿಲ್ಲ. ಹಾಗಂತೇಳಿ ಹಾಸ್ಯ ಅಲ್ಲ ಅವ್ರ ಬೆಪ್ಪ, ಒಂದು ಮೂಢ. ಅಂತಹ ಹಾಸ್ಯ ಪಾತ್ರವನ್ನು ಅತ್ಯಂತ ಸುಂದರವಾಗಿ ಮಾಡತಕ್ಕಂತಹ ವ್ಯಕ್ತಿ. ಹಾಗೆ ನವರಸ ನಾಯಕನಾದಂತಹ, ಒಳ್ಳೆಯ ವ್ಯವಸ್ಥಾಪಕನಾದಂತಹ, ಯಜಮಾನನಿಗೆ ಅನುಯಾಯಿಯಾಗಿರತಕ್ಕಂತಹ, ಅದೇ ರೀತಿಯಾಗಿ ಸುಣ್ಣಂಬಳ ಅಂತ ಹೇಳಿಕ್ಕೆ ಅವ್ರಿಗೆ ಹೆಮ್ಮೆ. ಹಾಗಾಗಿ ಅವರ ಹೆಸರು ಹೇಳುವಾಗ ವಿಶ್ವಣ್ಣ ಅಂತೇಳಿ ಹೇಳಬೇಕು ಅಂತಿಲ್ಲ, ಸುಣ್ಣಂಬಳ ಅಂತ ಪೇಪರಲ್ಲಿ ಹಾಕಿದರೆ ಅದು ಅವರೊಂದು ಗೊತ್ತಾಗ್ತದೆ. ಅವರಿಗೂ ಸುಣ್ಣಂಬಳ ಅಂತ ಹೇಳಲಿಕ್ಕೆ ಅತ್ಯಂತ ಸಂತೋಷ. ಹಾಗೆ ಅವರ ಆ ಊರನ್ನು ಪ್ರೀತಿಸತಕ್ಕಂತಹ, ಕಟೀಲಿನ ಒಂದು ಭ್ರಮರಾಂಬೆಯ ಒಂದು ಸೇವಕರಾದಂತಹ, ಎಲ್ಲ ಅಭಿಮಾನಿ ವರ್ಗದವರ ಕಣ್ಮಣಿಯಾಗಿರತಕ್ಕಂತಹ, ಹಾಗೆ ಎಲ್ಲ ದೃಷ್ಟಿಯಿಂದಲೂ ದಶರಥ ಅಂತ ಒಂದು ಶಬ್ದವನ್ನು ಅವರು ಬಳಸ್ಬೋದು. ದಶ ದಿಕ್ಕುಗಳಲ್ಲಿಯೂ ಸಹ
ಯಾರಿಗೂ ಬೇಡದ ಅಂತಲ್ಲ, ಎಲ್ಲರಿಗೂ ಬೇಕಾಗತಕ್ಕಂತಹ ಒಬ್ಬ ವ್ಯಕ್ತಿ ಇದ್ರೆ ವಿಶ್ವಣ್ಣ. ಅಂಥವರಿಗೆ ಸನ್ಮಾನ ಮಾಡಬೇಕು ಅಂತ ರಾಮಣ್ಣ ಅವರು ಯೋಚನೆ ಮಾಡಿದ್ದು ನಿಜವಾಗಿ ಸಾಧುವಾದದ್ದು. ಯಾಕೆ ಹೇಳಿದರೆ ಯೋಗ್ಯತಾವಂತನಿಗೆ ಸನ್ಮಾನ ಮಾಡೋದು ಅಂತ ಶ್ಲೋಕ ಹಲವಾರು ಬಾರಿ ಹೇಳಿದ್ದೇನೆ. ಒಳ್ಳೆಯವನಿಗೆ ಸನ್ಮಾನ ಮಾಡಬೇಕಂತೆ, ಉಳಿದವರಿಗೆ ಮಾಡಬಾರದಂತೆ. ಒಳ್ಳೆಯವನಿಗೆ ಸನ್ಮಾನ ಮಾಡದಿದ್ದರೆ ಒಳ್ಳೆಯ ಅಲ್ಲದವನಿಗೆ, ಯೋಗ್ಯತಾವಂತ ಅಲ್ಲದವನಿಗೆ ಸನ್ಮಾನ ಮಾಡಿದರೆ ದುರ್ಭಿಕ್ಷೆ, ಮರಣ, ಭಯ ಅಂತ ಆ ಜಾಗದಲ್ಲಿ ಕಟ್ಟಿಟ್ಟ ಬುತ್ತಿ ಅಂತ ತಿಳಿದವರು ಶಾಸ್ತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ವಿಶ್ವಣ್ಣನಿಗೆ ಮಾಡತಕ್ಕಂತಹ ಸನ್ಮಾನದಿಂದ ರಾಮಣ್ಣನವರ ಮನೆಗೆ ಕಟೀಲು ದೇವರಿಗೆ ಪೂರ್ಣ ಅನುಗ್ರಹ ಮಾಡ್ತಾರೆ ಎನ್ನುವುದಕ್ಕೆ ಬೇರೆ ಮಾತೇ ಬೇಡ. ಯಾಕೆಳಿದರೆ ದೇವರ ಭಕ್ತವರು, ಆದ್ದರಿಂದ ಕಟೀಲು ದೇವರಿಗೆ ಅತ್ಯಂತ ಪ್ರೀತಿದಾಯಕವಾದಂತಹ ಸನ್ಮಾನ ಈ ವೇದಿಕೆಯಲ್ಲಿ ನಡೀತಾ ಉಂಟು. ಅಂತಹ ಸನ್ಮಾನದ ಮೂಲಕವಾಗಿ ವಿಶ್ವಣ್ಣ ಇನ್ನಷ್ಟು ಬೆಳಗಲಿ, ಅವರ ಕೀರ್ತಿ ಪತಾಕೆ ಇನ್ನಷ್ಟು ಹರಡಲಿ, ಕಟೀಲು ತಾಯಿಯ ಸೇವೆಯನ್ನು ಇನ್ನಷ್ಟು ವರ್ಷ ಅವರ ಕೈಯಿಂದ ತೆಗೆದುಕೊಳ್ಳುವವರಾಗಲಿ. ಅದೇ ರೀತಿಯಾಗಿ ಇಂತಹ ಒಳ್ಳೆಯ ಕಾರ್ಯವನ್ನು ಮಾಡತಕ್ಕಂತಹ ರಾಮಣ್ಣನವರ ಮನೆತನ, ಆ ಶಬ್ದಕ್ಕೊಂದು ವಿಶೇಷವಾದ ಅರ್ಥ ಉಂಟು. ಮನೆತನ ಎನ್ನುವುದಕ್ಕೆ, ಮನೆ ಎನ್ನುವುದ್ರೆ ಎಲ್ಲರದ್ದು. ಮನೆತನ ಹೇಳಿದರೆ ಹಿಂದಿನಿಂದ ಬರ್ಕೊಂಡು ಬಂದಂತಹ ಏನು ಮನೆಯ ಪದ್ಧತಿ ಉಂಟು ಅದನ್ನೇ ಮುಂದುವರಿಸಿಕೊಂಡು ಹೋಗುದು, ಅದಕ್ಕೆ ಮನೆತನ ಅಂತ ಹೆಸರು. ಅಂತಹ ಅವರ ಕ್ರಮ ನಮ್ಮ ಕೊಡತ್ತೂರು ಗುಟ್ಟು ರಾಮಣ್ಣ ಶೆಟ್ಟರವರು ಕಟೀಲು ದೇವಸ್ಥಾನದ ಹೃದೋಮುಖ ಅಭಿವೃದ್ಧಿಗೆ ಕಾರಣರಾದವರು, ಯಕ್ಷಗಾನಕ್ಕೂ ಅತ್ಯಂತ ದೊಡ್ಡ ಕೊಡುಗೆಯನ್ನು ಕೊಟ್ಟವರು, ಸ್ವತಃ ಮೊದಲೆಗಾರರಾಗಿದ್ದರು ಅಂತ ಒಂದು ಕೈಪಿಡಿಯಲ್ಲಿ ಉಲ್ಲೇಖವಾದದ್ದನ್ನು ಪೂ ಶ್ರೀನಿವಾಸ ಭಟ್ರು ಯುಗ ಪುರುಷರಲ್ಲಿ ಪ್ರಕಟಿಸಿದ್ದಾರೆ. ಹಾಗಾಗಿ ನನಗೆ ಆ ಬಗ್ಗೆ ಗೊತ್ತು, ಅವರಿಗೂ ಗೊತ್ತಿರಲಿಲ್ಲ, ನಾನು ಹೇಳಿದ್ದವರಿಗೆ. ಅಂತಹ ಒಂದು ಯೋಗ್ಯತಾವಂತ ಮನೆತನದಲ್ಲಿ ಹುಟ್ಟಿ ಎರಡೂ ಕಡೆಯಿಂದಲೂ ಯೋಗ್ಯತಾವಂತರಾಗಿ ಬೆಳೆದವರು, ಅವರ ಸಂಸ್ಕಾರಕ್ಕೆ ಸರಿಯಾಗಿ ಇವತ್ತು ಸನ್ಮಾನ ಮಾಡ್ತಾ ಇದ್ದಾರೆ. ಅವರಿಗೂ ದೇವರು ಆಯುರಾರೋಗ್ಯ ಐಶ್ವರ್ಯವನ್ನು ದಯಪಾಲಿಸಲಿ ಅಂತ ಪ್ರಾರ್ಥಿಸ್ತಾ ಈ ಅಭಿನಂದನಾ ಭಾಷಣ ಮುಗಿಸ್ತೇನೆ. ಆತ್ಮೀಯ ಬಂಧುಗಳೇ, ಪೂಜ್ಯ ಆಸ್ತ್ರಣ್ಯರೇ, ಅಭಿನಂದನದ ಸವಿದೇಸೆನೆ ಸುಣ್ಣಂಬಳ ವಿಶ್ವೇಶ್ವರ ಭಟ್ರಿಗೆ ಪಾಡಿಯರು. ಸುಣ್ಣಂಬಳ ಊರು ಓಲೊಂದು ಕೆಂಡ ಅವು ಪೆರುವಾಯಿಗ್ಲ ರಾಮಣ್ಣ ಶೆಟ್ಟರ್ ನಮ್ಮ ಮಗಕ್ಲವನಿ ಸಂಬಂಧ. ಶಿವದುರ್ಗನ ಪೊತ್ತೇರೆ ಇಲ್ಲೇ ಪೆರುವಾಯಿ ಪೊಣ್ಣು ಕೊಡ್ತಿನ ತಮ್ಮಲೆ ಮಾಮು ಮಂಜುನಾಥ್ ಶೆಟ್ಟರ್ ದಯಮಂತ ವೇದಿಕೆ ಬೆಲೆ ಪೆರುವತ್ತೋಡಿ ಗೊತ್ತು ಮಂಜುನಾಥ್ ಶೆಟ್ಟರ್ ಅವ್ರನ್ನ ಊರ್ದ ಕಲಾವಿದೆ. ವಿಶ್ವರಿಂದ ಪಂಡಕಲೆಗೆ ಬಾಲ್ಯರ್ದೆಲ್ಲ ತೆರೆದಿನಂಚಿನ ಕಲಾವಿದೆ. ಅಂಚಾದ ಮಂಜುನಾಥ್ ಅಣ್ಣ ಪೆರುವ ಹಿಡಿದು ವಿಶ್ವರ್ನ ಸನ್ಮಾನ ಅಂದ ಪಂಡ ಭಾರಿ ಉಮೇದಿದೆ. ಆಟಗೆ ಎಂಚಲ ಬರ್ಪೇರು ಅವ್ರನ್ನ ಊರ್ದರಿಗೆ ಸನ್ಮಾನ ಅಂದ ಪಂಡ ಭಾರಿ ಖುಷಿ. ಬಂದುಲೆ ಪೂಜ್ಯ ಆಸ್ತ್ರಣ್ಯರೇ ವಿಶ್ವರ್ನ ವಿಶ್ವರೂಪ ದರ್ಶನ ಮಲ್ತೇರು. ಯಕ್ಷಗಾನಡೆ ತೆಂಕುತಿಟ್ಟಡೆ ಬಯಲಾಟ ಮೇಳಡೆ ಒಂಜಿ ಪ್ರಾತಿನಿಧಿಕ ಕಲಾವಿದೆ ಏರೆಂದು ಕೆಂಡ ಅವು ವಿಶ್ವೇ. ತೆಂಕುತಿಟ್ಟಿದ ಪ್ರಾತಿನಿಧಿಕ ವರ್ತಮಾನದ ಕಲಾವಿದೆ ಏರೆಂದು ಕೆಂಡ ಅರ್ನ ಗುರುವಾಯಿನ ಗೋವಿಂದ ಭಟ್ರು. ಗೋವಿಂದ ಭಟ್ರನ ಗರುಡಿನ ತಯಾರಾತಿನ ಒಂಜಿ ಸಮರ್ಥ ಶಿಷ್ಯೆ ಸುಣ್ಣಂಬಳ ವಿಶ್ವೇಶ್ವರ ಭಟ್ರೆ ಯಕ್ಷಗಾನ ಪಕ್ಕ ತಾಳಮದ್ದಳೆ. ಈ ರಡ್ಡು ಕ್ಷೇತ್ರಡ್ಲ ಅಗ್ರಪಂಥಿದ ಕಲಾವಿದರಾದ ಮೆನ್ಕೊಂದು ಪುನಾರ್ ಅರೆಗೆ ಒಂಜಿ ಬಿರುದು ಪ್ರಧಾನ ಮಲ್ಪೋಡು ಪಂಪಿನಂಚಿನ ಅಂಗೆ ರಾಮಣ್ಣ ಶೆಟ್ಟಿ ಬೊಕ್ಕ ಅರ್ನ ಬಂಧುಲೇಗೆ ಅರೆಗೆ ವಾ ಬಿರುದು ಆ ಬಿರುದುನು ದಾಯೆ ಕೊರೊಂದುಲ್ಲ ಪಂಪಿನ ಮಾಹಿತಿನೇ ಪೂಜ್ಯ ಆಸ್ತ್ರಣ್ಯರೇ ಕೊರಡು ಒಂದು ಕೆನೊಂದುಲ್ಲ. ಸುಣ್ಣಂಬಳ ವಿಶ್ವೇಶ್ವರ ಭಟ್ರಿಗೆ ಇನಿಗೊರ್ಪಿನ ಬಿರುದು ಯಕ್ಷಾವ್ಯಯ ನಿಧಿ. ಅವ್ಯಯ ಪಂಡ ಏತ್ ಉಪಯೋಗ ಮಾಡ್ತಿರಲ್ಲ ಕಾಲಿಯ ಬಂದಿನ ಅಂತ ಅರ್ಥ. ಈಗ ಅವ್ಯಯ ಅಂತ ಉದಾಹರಣೆ ಭಗವಂತನ ಉದಾಹರಣ. ಅವ್ಯಯ ಪುರುಷ ಸಾಕ್ಷಿ ಕ್ಷೇತ್ರಜ್ಞೋಕ್ಷರ ಇವಚ ಅಂತ ವಿಷ್ಣುಗೂ ಉದಾಹರಣೆ. ಅಂಜನೆ ದೇವಿಗಳ ಉದಾಹರಣೆ ಅವ್ಯಯ ಅಂತ ಬಂದು ಉದಾಹರಣೆ. ಪಂಡ ಏತ್ ಮಾಡ್ತಿರಲ್ಲ ಕಾಲಿಯ ಬಂದಿನ ಅಂತ. ನಿಧಿ ಪಂಡಿನಿಗೆ ಮಾತು ಗೊತ್ತಿತ್ತಿನ ಒಂದು ಯಕ್ಷಗಾನದ ನೀತಿ ಇಂದು ಬನ್ನಕ್ಕೆ ಯಕ್ಷಾವ್ಯಯ ನೀತಿ ಮೇರೆಡ್ದು ಒಂಜಾತು ಪಿದಾಯ ಪೋಂದಿ ಉಂಡು ದಿನಲ್ಲ ಪ್ರತಿದಿನ ಅಲ್ಲ ಆಂಡ ಐಟ 6 ಪಕ್ಕಲ ಹೆಚ್ಚು ಜಿಂಜೊಂದುಂಡು ನಂಗೆ ತಿಕ್ಕೊಂದುಂಡು ವೇ ಕೃತೆ ವರ್ಧತ ಏವ ನಿತ್ಯಂ ವಿದ್ಯಾಧನಂ ಸರ್ವಧನ ಪ್ರಧಾನಂ ಒಂದು ಖರ್ಚು ಆಯ್ನಾತ್ ಜಾಸ್ತಿ ಅವು ಹಾಕೊಂಡ ಅವು ವಿದ್ಯೆ ಮನ್ಪಿನ ಮಾತ್ರ ಹೇಳ್ತಾರ ಮಾತಾ ಧನಡ್ದು ಪ್ರಾಧಾನ್ಯ ಅಂದು
ವಿದ್ಯಾ ದದಾತಿ ವಿನಯಂ ನವನಿ ಕಡ್ತೂತಾರು ಅಂಚಿನ ಯೋಗ್ಯತಾವಂತೆ ಮಾತ ವಿಷಯಡ್ಲ ಖರ್ಚಾಯಿನ ಜಿಂಜುನಂಚಿನ ಒಂಜಿ ಸೊತ್ತು ಪಂಪಿನ ಒಂಜಿ ಅರ್ಥಡು ಯಕ್ಷಾವ್ಯಯ ರೀತಿಯಿಂದ ಬೇರೆಗೆ ಈ ಬಿರುದನ್ನು ಕೊರೊಂದುಲ್ಲ. ಬಂದುಲೆ ಬಿರುದು ಒಂದಾಂಡ್ ಒಂಜಿ ಸನ್ಮಾನ ಪತ್ರನೇ ಏರು ತಯಾರು ಮಾಡ್ಕೊಂಡು ಬಂದದ್ದು ಅರ್ನ ಅಭಿಮಾನಿಲ ಅಂದು ಅರ್ನೊಟ್ಟಿಗೆ ಈ ವರ್ಷ ಕಟೀಲ್ ಮೇಲಡೆ ದುಂಬುಲ ತಿರುಗಾಟ ಮಲ್ದಿನ ಅನುಭವ ಎತ್ತಿನ ಪನಿಯಾಲ ರವಿರಾಜ್ ಭಟ್ರೆ ಸಂಬಂಧಡೆ ಸುಣ್ಣಂಬಳದನ್ನ ಅರುವದೆ ಪನಿಯಾಲ ರವಿರಾಜ್ ಭಟ್ರೆ ಯಕ್ಷಗಾನಡೆ ಮಲ್ಲ ಪುದರೆ ಆರೆ ಅರ್ನ ಮಾಮಗೆ ತಯಾರು ಮಲ್ದಿನ ಸನ್ಮಾನ ಪತ್ರ ಎಂಚೊಂಡು ತೂಕ ಪನಿಯಾಲ ರವಿರಾಜ್ ಭಟ್ರೆ. ಶ್ರೀ ಗುರುಭ್ಯೋ ನಮಃ. ಗುರುಸ್ಥಾನೀಯರೇ, ನಮ್ಮ ಯಜಮಾನರೇ, ನನ್ನ ವಿಶ್ವಣ್ಣ ಹಾಗೂ ತುಂಬಿ ನಮ್ಮ ಸಂತೋಷಕ್ಕೆ ಕಾರಣರಾದ ಕಲಾಭಿಮಾನಿ ದೇವರುಗಳೇ, ನಿಮಗೆಲ್ಲರಿಗೂ ವಂದಿಸುತ್ತಾ ಸುಣ್ಣಂಬಳ ವಿಶ್ವೇಶ್ವರ ಭಟ್ಟರ ಬಗ್ಗೆ ಗೌರವ ಸಮ್ಮಾನ ಲೇಖನವನ್ನು ಓದುವುದಕ್ಕೆ ಉಪಕ್ರಮಿಸುತ್ತಿದ್ದೇನೆ. ಶ್ರೀಯುತ ಸುಣ್ಣಂಬಳ ವಿಶ್ವೇಶ್ವರ ಭಟ್ಟರು ಪೈಕಾನ ನಾರಾಯಣ ಭಟ್ಟ ಪರಮೇಶ್ವರಿ ಅಮ್ಮ ದಂಪತಿಗಳ ಮಗನಾಗಿ 19/11/64 ಜನಿಸಿದರು. 6 ಪುತ್ರರು, 2 ಪುತ್ರಿಯರಲ್ಲಿ ಮಕ್ಕಳಲ್ಲಿ ಕೊನೆಯವರು. ಚಿಕ್ಕಪ್ಪ ಅಂಬೆಮೂಲೆ ಗೋವಿಂದ ಭಟ್ಟರು ಅರ್ಥಧಾರಿಗಳು. ನುರಿತ ಅರ್ಥಧಾರಿಗಳಾದ ತಂದೆಯವರಂತೂ ಕೃಷ್ಣಾರ್ಜುನ ಕಾಳಗದ ಹೇಮಲಂಬಿಸುವ ದುಸ್ಸರದ ಪದ್ಯಕ್ಕೆ ವಿದ್ವಾಂಸರು ಮೆಚ್ಚುವಂತೆ ಅರ್ಥವಿಸಿದವರು. ಯಕ್ಷಗಾನ ಇವರಿಗೆ ರಕ್ತಗತವಾಗಿ ಬಂತು. ಆದ್ದರಿಂದಲೇ ಇರಬೇಕು. ಅಪ್ಪ ಮಗನನ್ನು ಕಾಳಿದಾಸ ಬಂದ ಅನ್ನುತ್ತಿದ್ದರಂತೆ ಕೊಂಡಾಟದಿಂದ. 9ನೇ ತರಗತಿಯಲ್ಲಿರುವಾಗ ಪ್ರಥಮ ರಂಗಪ್ರವೇಶ. ಭಸ್ಮಾಸುರ ಮೋಹಿನಿಯ ಷಣ್ಮುಖನಾಗಿ. ಕೋಡಂದೂರು ಕೇಶವ ಶರ್ಮರ ತರಬೇತಿಯಲ್ಲಿ. ಅದೇ ಕಾಲದಲ್ಲಿ ತಾಳಮದ್ದಲೆ ಕ್ಷೇತ್ರಕ್ಕೂ ಪದಾರ್ಪಣೆ. ಅಂಗ್ರಿ ಶಂಕರಜ್ಜ, ಹೂವಪ್ಪ ಶೆಟ್ರು ಮುಂತಾದ ಅಗ್ರಮಾನ್ಯರ ಒಡನಾಟ ಲಾಭ. ಹಲಸಿನ ಪಲ್ಯ ಅಥವಾ ಹಪ್ಪಳ ತಿಂದು ಬದುಕಬೇಕಾದ ಬಡತನದ ಶ್ರೀಮಂತಿಗೆ ಇತ್ತು ಮನೆಯಲ್ಲಿ. ಪರಿಣಾಮವಾಗಿ ಕಾಳಿದಾಸನ ವಿದ್ಯಾಭ್ಯಾಸ ಮೊಟಕಾಯಿತು. ಸ್ವತಃ ಅರ್ಥಧಾರಿಯಾಗಿದ್ದ ಹಿರಿಯಣ್ಣ ಎಸ್ ಈಶ್ವರ ಭಟ್ಟರು ಧರ್ಮಸ್ಥಳ ಲಲಿತ ಕಲಾ ಕೇಂದ್ರಕ್ಕೆ ಸೇರಿಸಿದರು. ನಾಟ್ಯ ಕಲಿಯದ ಮಾಣಿಯ ಹನುಮಂತನ ಪ್ರವೇಶ ಕುಣಿತಗಳು ಸಂದರ್ಶನದಲ್ಲಿ ಆಯ್ಕೆಗೊಳಿಸಿದರು. ನಿಟ್ಲೆ ನರಸಿಂಹ ಭಟ್ರು, ಅಳಿಕೆ ರಾಮಯ್ಯ ರೈಗಳು, ಸೂರಿಕುಮೇರಿ ಗೋವಿಂದ ಭಟ್ಟರೇ ಮೊದಲುಗೊಂಡವರ ಗರಡಿ ಲಯಸಿದ್ಧಿ ಆಯಿತು. 1981ರಲ್ಲಿ ಧರ್ಮಸ್ಥಳ ಮೇಳಕ್ಕೆ ಸೇರ್ಪಡೆ. ನಿತ್ಯ ವೇಷದಿಂದ ತೊಡಗಿ ಬೆಳಗಿನ ತನಕ ಸಣ್ಣ ಪುಟ್ಟ ವೇಷ. ಹಗಲು ಮೇಳದ ದೇವರ ಚಾಕರಿ, ನಿದ್ದೆಗೆ ಬರಗಾಲ. ಆದರೆ ಆ ಕಾಲದ ಮಹಾನ್ ಕಲಾವಿದರ ಜತೆ ಸಿರಿವಂತ ತಿರುಗಾಟ. ಅದೇ ವರ್ಷ ಮಳೆಗಾಲದ ಕೂಟದಲ್ಲಿ ವಿಶ್ವಣ್ಣನ ಅರ್ಥ ಕೇಳಿದ ಶ್ರೀ ಬಲಿಪ ಭಾಗವತರು ಮೆಚ್ಚಿ ಮಾತಾಡಿಸಿ ಕಟೀಲು ಮೇಳಕ್ಕೆ ಸೇರಿಸಿದರಂತೆ. ತಿರುಗಾಟ ಆರಂಭವಾಯಿತು. ಬಲಿಪರ ಸೆಟ್ಟೆ ಆಗಬೇಕೆಂದು ಯಜಮಾನ ಕಲ್ಲಾಡಿ ವಿಠಲ ಶೆಟ್ಟರಲ್ಲಿ ಹಠ ಹಿಡಿದು ಸೇರಿದ ಮೇಳ. ಮುಖ್ಯ ಸ್ತ್ರೀವೇಷ, ಪೀಠಿಕೆ ಸ್ತ್ರೀವೇಷ, ಸ್ತ್ರೀವೇಷ, ಹೀಗೆ ಯಕ್ಷ ಮಹಾಪಥ. ನಾನಾ ವೇಷ ತೊಟ್ಟು ಗುಣಿಸುವ ಬಲಿಪರ ರಂಗ ಕುಲುಮೆ. ಚೆಂಡೆಯಲ್ಲಿ ಪೆರುವಾಯಿ ನಾರಾಯಣ ಭಟ್ರು, ದಿವಂಗತ ಕೋಳ್ಯೂರು ನಾರಾಯಣ ಭಟ್ಟರ ಕೈ ಬೆಳಕಿನಲ್ಲಿ 3 ವರ್ಷದ ತಿರುಗಾಟ. 4ನೇ ವರ್ಷದಿಂದ 1ನೇ ಮೇಳಕ್ಕೆ ವರ್ಗಾವಣೆ. 1ನೇ ಪುಂಡುವೇಷಧಾರಿಯಾಗಿ. ಇರಾ ಗೋಪಾಲಕೃಷ್ಣಯ್ಯ ಪ್ರಧಾನ ಭಾಗವತರು, ಸಾಂಪ್ರದಾಯಿಕ ಬಯಲಾಟ ರಂಗದ ಚಕ್ರವರ್ತಿ. ಕುಂಡೆಚ್ಚ ಭಾಗವತರೊಂದಿಗೆ ಸಂಪನ್ನ ತಿರುಗಾಟ. ಕೃಷ್ಣ, ವಿಷ್ಣು, ಜಾಬಾಲಿ, ಭರತ, ಹೀಗೆ ಪೆರುವಾಯಿ ವಿಶ್ವೇಶ್ವರ ಭಟ್ಟರ ವಿಜಯ ಯಾತ್ರೆ. ಅಣ್ಣ ದಿವಂಗತ ಸುಬ್ರಹ್ಮಣ್ಯ ಭಟ್ಟ ಮಂಡೆಚ್ಚ ಭಾಗವತರೊಂದಿಗೆ ಕರ್ನಾಟಕ ಮೇಳದಲ್ಲಿ ಭಾಗವತರಾಗಿದ್ದರು. ತಮ್ಮ ಕಟೀಲು ಮೇಳದಲ್ಲಿ ಗೋಪಾಲ ಶೆಟ್ಟರು ವ್ಯವಸ್ಥಾಪಕರಾದಾಗ ನನಗೆ ಸಹಾಯಕನಾಗಿ ವಿಶ್ವರನ್ನೇ ಕೊಡಿ ಎಂದರಂತೆ. ಯಾವ ವಿಶ್ವರು? ಧಣಿಗಳಿಗೆ ನೆನಪಾಗಿರಬೇಕು. ಮೇಳಕ್ಕೆ ಮಾತಾಡಿಸಿದಾಗ ಸಂಪ್ರದಾಯದಂತೆ 10 ರೂಪಾಯಿ ಅಡ್ವಾನ್ಸ್ ಪಡೆದ ಹುಡುಗ. ಮೇಳದ ಕೊನೆಗೆ ಸಂಬಳದಿಂದ ಅಡ್ವಾನ್ಸ್ ಲೆಸ್ ಮಾಡಿಲ್ಲ ಎಂದು ನೆನಪಿಸಿದ ಹುಡುಗ. ಮುಂಗಡೆ ಎಷ್ಟೊಂದು ಕೇಳಿದ ಯಜಮಾನರಲ್ಲಿ ವಿನೀತನಾಗಿ ಆದರೆ ದೃಢವಾಗಿ 10 ರೂಪಾಯಿ ಎಂದ ಹುಡುಗ. ಬಿಲ್ಲ ಹಬ್ಬದಲ್ಲಿ ಕೃಷ್ಣ ಮಾತಾಡದಿದ್ದರೂ ದಿವಂಗತ ಗುಡ್ಡಪ್ಪಣ್ಣನ ಕಂಸನಲ್ಲಿ ಪೆದಂಬು ಮಾತಾಡಿದ ಬಲರಾಮ ಮಾಡಿದ ಮಾಣಿ. ಸಹಾಯಕ ವ್ಯವಸ್ಥಾಪಕನಾಗಿ ನೇಮಕವಾಯಿತು.
ಕ್ಯಾಂಪಿನ ವ್ಯವಸ್ಥೆ, ಲೆಕ್ಕಾಚಾರ ನಿರ್ವಹಣೆ, ರಾತ್ರಿ ವೇಷ, ಬಿಡುವಿಲ್ಲದ ದುಡಿಮೆ. ಆಮೇಲೆ ಲೆಕ್ಕಪತ್ರದ ನಿಖರತೆಯಿಂದ, ಪ್ರಾಮಾಣಿಕತೆಯಿಂದ ಯಜಮಾನರ ವಿಶ್ವಾಸಕ್ಕೆ ಪಾತ್ರರಾಗಿ ಮಾದರಿಯಾಗಿ ನಿಂತರು. ಮೇಳದ ಸರ್ವತೋಮುಖ ಅಭಿವೃದ್ಧಿಯ ಬಗ್ಗೆ, ವೈಯಕ್ತಿಕ ಸುಖ ದುಃಖಗಳ ಬಗ್ಗೆ ಇವರಲ್ಲಿ ಮನಬಿಚ್ಚಿ ಮಾತಾಡುವಷ್ಟು ಧಣಿಗಳು ಸಮೀಪವರ್ತಿಯಾದವರು. ಕಲಾವಿದರ ಪರವಾಗಿ ಮಾತಾಡುವ ಇವರನ್ನು ಇರಲೆಕ್ಕ ಒಂದೇ ಕಮ್ಯುನಿಸ್ಟ್ ಅನ್ನುತ್ತಿದ್ದರಂತೆ ಧಣಿಗಳು. ವಿಶ್ವಣ್ಣನ ಸಲಹೆಯನ್ನೂ ಮನ್ನಿಸಿದ ಧಣಿಗಳು ಇರಾದಲ್ಲಿ ಸ್ವಂತ ಮನೆಯೊಂದನ್ನು ಕಟ್ಟಿಸಿದ್ದರು. ಮನೆಯೊಕ್ಕಲಿಗೆ ಯಾರಿಗೂ ಹೇಳಿಕೆ ಇಲ್ಲ, ನಿಮಗೂ ಇಲ್ಲ ಹೇಳಿದ್ದರಂತೆ ಧನಿಗಳು. ಮನೆಯೊಕ್ಕಲಿದ ದಿವಸ ಮೇಳದ ದೇವರ ಪ್ರಸಾದ ಕಟ್ಟಿಕೊಂಡು ಯಜಮಾನರ ನೂತನ ಗೃಹಕ್ಕೆ ಹೋಗಿ ಇದನ್ನ ಹೇಳಿಕೆ ಇಜ್ಜಿಂಡಲ ಯಾನು ಬತ್ತೆ ಅಂದರಂತೆ. ಉಳೈಬಲ್ಲೆ ಪಣಾಂದೆ ಬರ್ಪುನಗಳಿಗೆ ಪ್ರೀತಿ ಹೆಚ್ಚಿಗೆತೆ ಅನ್ನುತ್ತಾ ಮೇಳದ ಪ್ರಸಾದ ಪಡೆದು ಬೀಳ್ಕೊಂಡರಂತೆ. ತಾಳಮದ್ದಳೆ ಅವಕಾಶಗಳನ್ನು ಬಿಡಬಾರದೆಂದು ಯಜಮಾನರ ನಿರ್ಬಂಧವಾಗಿಲ್ಲ. ಊಟ ಮುಗಿಸಿ ಆಟಕ್ಕೆ ಬರುವಾಗ ತಡವಾದರೆ ತಮ್ಮ ಕಾರನ್ನು ಉಪಯೋಗಿಸಲು ಒತ್ತಾಯಿಸುತ್ತಿದ್ದರು. ವ್ಯಕ್ತಿಯಾಗಿ ಕಲಾವಿದನಾಗಿ ಬೆಳೆದು ನಿಂತ ವಿಶ್ವಣ್ಣನಲ್ಲಿ ಕಲ್ಲಾಡಿ ದಿವಂಗತ ವಿಠಲ ಶೆಟ್ಟರ ಕೊಡುಗೆ ಗಾಢವಾದವು. ಯಜಮಾನರ ಕಾಲಾನಂತರ ಮೇಳ ವಹಿಸಿಕೊಂಡ ಶ್ರೀಯುತ ಕಲ್ಲಾಡಿ ದೇವಿಪ್ರಸಾದ ಶೆಟ್ಟರ ಬಗ್ಗೆ ತುಂಬು ಗೌರವ ಹೊಂದಿರುವ ಶ್ರೀಯುತರು ವಿಠಲ ಶೆಟ್ಟರ ಅದೇ ಚಾಣಾಕ್ಷತೆ, ವ್ಯವಹಾರ ಜ್ಞಾನ, ಕಲಾವಿದನ ಮೇಲಿನ ಪ್ರೀತಿ, ಸೂಕ್ಷ್ಮ ನಿರೀಕ್ಷೆಗಳನ್ನು ಗುರುತಿಸಿ ಅವರ ಕೈ ಕೆಳಗೆ ನೆಮ್ಮದಿಯಿಂದ ದುಡಿಯುತ್ತಿದ್ದಾರೆ. ಸ್ವಂತ ರಂಗಸ್ಥಳ, ಚೌಕಿ, ಬಸ್, ಕ್ಷೇಮನಿಧಿ, ಮಳೆಗಾಲದ ಸಂಬಳ ಇತ್ಯಾದಿಗಳಿಂದ ಸುಸಜ್ಜಿತವಾಗುತ್ತಿರುವ ಶ್ರೀ ಮೇಳದ ಹಿನ್ನೆಲೆಯಲ್ಲಿ ವಿಶ್ವಣ್ಣನ ಬೆವರ ಹನಿ, ಚಿಂತನೆಯ ಬನಿ ಕೂಡ ಇರುವುದನ್ನು ಮರೆಯುವಂತಿಲ್ಲ. ವಿವಾಹಿತರಾದರೂ ವ್ಯಕ್ತಿಗೆ ಅಡಚಣೆಯಾಗದ ಸಂಸಾರ ಭಾಗ್ಯ. ಮಡದಿ ಕಲಾ, ಮಗಳು ಪ್ರಜ್ಞಾ. ಯಶಸ್ವಿ ಕಲಾ ಬದುಕಿಗೆ ಇವರ ಸಹಕಾರ ಎಷ್ಟೆಂದರೆ 3 ಮೈಲು ನಡೆದು ಬಂದ ರಾತ್ರಿ ನಿದ್ದೆಗೆಟ್ಟ ಜೀವ ಮಲಗಿದ್ದಾಗ ತಾಯಿ ಎಳೆಯ ಮಗಳಲ್ಲಿ ಅಪ್ಪ ಸ್ವಲ್ಪ ನಿದ್ದೆ ಮಾಡಲಿ, ಹರಟೆ ಮಾಡಬೇಡ ಎಂದರೆ ಮಗು ದೂರ ಅಂಗಳದ ಮೂಲೆಯಲ್ಲಿ ಆಟವಾಡುತ್ತಿತ್ತಂತೆ. ಇಂದಿಗೂ ಅಷ್ಟೇ ಸುಣ್ಣಂಬಳರಿಗೆ ಇರುವ ಏಕೈಕ ಚಟವಾದ ತಾಂಬೂಲದ ಪೆಟ್ಟಿಗೆಯನ್ನು ಸಜ್ಜುಗೊಳಿಸುವುದು ಅವರ ಹೆಂಡತಿಯೇ. ಸಣ್ಣ ಕೂಟಗಳಲ್ಲಿ ಅರ್ಥ ಹೇಳುತ್ತಿದ್ದ ವಿಶ್ವಣ್ಣನನ್ನು ದೊಡ್ಡ ಸೆಟ್ಟಿನಲ್ಲಿ ಪ್ರಕಟಿಸಿದ ಕೀರ್ತಿ ಯುಗಪುರುಷದ ಯಕ್ಷಲಹರಿ ಕಿನ್ನಿಗೋಳಿಗೆ ಸಲ್ಲುತ್ತದೆ. ಮೂಡಂಬೈಲು ಶಾಸ್ತ್ರಿಗಳ ಭೀಷ್ಮನಿಗೆ ಪರಶುರಾಮ ಹೇಳಬೇಕಾಗಿ ಬಂತು ಆಕಸ್ಮಿಕವಾಗಿ. ತಾಳಮದ್ದಳೆ ಹೇಗಾಯಿತು? 3 ಕಾರ್ಯಕ್ರಮಗಳು ಅಂದೇ ಬುಕ್ಕಾದವಂತೆ. ಈಗ ಸಂಘಟಕರ ಮೊದಲ ಕರೆ ಸುಣ್ಣಂಬಳರಿಗೆ. ಅವರ ಈ ಜನಪ್ರಿಯತೆಗೆ ಕಲಾಸಿರಿ ಹೇಗೋ ಅವರ ಜೀವನ ಶಿಸ್ತು ಕೂಡ ಕಾರಣವಿರಬೇಕು. ಎಷ್ಟೇ ನಿದ್ದೆಗೆಟ್ಟಿರಲಿ ಅಂದಿನ ಲೆಕ್ಕ ಬರೆಯದೆ ಮಲಗುವುದಿಲ್ಲ. ಮೇಳಕ್ಕೆ ರಜೆ ಮಾಡಿ ಬೇರೆ ಕಾರ್ಯಕ್ರಮಕ್ಕೆ ಹೋಗುವುದಿಲ್ಲ. ಆಯಾಸದ ನೆಪದಿಂದ ವಹಿಸಿದ ಪಾತ್ರಕ್ಕೆ ದ್ರೋಹ ಮಾಡುವುದಿಲ್ಲ. ನಿತ್ಯದ ಉಡುಗೆ ವೇಷದ ತೊಡುಗೆಗಳಲ್ಲಿ, ರಂಗ ಪ್ರವೇಶ ನಿರ್ಗಮನಗಳಲ್ಲಿ ಅನುಸರಣೀಯ ಶಿಸ್ತು. ತಾಳಮದ್ದಳೆಯ ವಾಗ್ಮಿಯಾದರೂ ಇವರ ವೇಷ ವಾಚಾಳಿಯಲ್ಲ. ಜತೆ ಇರುವ ಬಡ ಕಸುಬುಧಾರಿಯ ಮೇಲೆ, ಭಾಗವತರ ಮೇಲೆ ವಾಗ್ದಾಳಿ ಇಲ್ಲ. ಅಶ್ಲೀಲ ಭಾಷಣ ಗೊತ್ತೇ ಇಲ್ಲ. ಅವರ ಅತಿ ಜನಪ್ರಿಯ ರಕ್ತಬೀಜ 5 ಕಾಲಕ್ಕೆ ಪ್ರವೇಶವಾದರೂ 6 ಗಂಟೆಗೆ ಆಟಕ್ಕೆ ಮಂಗಳ ಹಾಡಿಸುವ ಕಲೆ ಕರಗತ. ಅದು ಪದ್ಯದ ಅರ್ಥ ಬಿಡದೆ. ಗುರು ಗೋವಿಂದಣ್ಣನ ಗಾಢ ಪ್ರಭಾವ, ಎಳವೆಯಲ್ಲಿ ತಿದ್ದಿ ತೀಡಿದ ಬಣ್ಣದ ಮಾಲಿಂಗಜ್ಜನ ಹೊಸಗೆ, ಸ್ವಯಂ ಶೋಧನಾ ಸಿದ್ಧ ನಾಟ್ಯ, ರಂಗನಡೆ, ಸರಳ ಪರಿಣಾಮಕಾರಿ ಬಣ್ಣಗಾರಿಕೆ, ವೇಷಗಾರಿಕೆಯಲ್ಲಿ ಅಚ್ಚುಕಟ್ಟು ಇವರ ಸಂಪತ್ತು. ಶ್ರೀಯುತ ಶೇಣಿ ಸಾಮಗರಿಂದ ಪ್ರೇರಿತವಾಗಿ ಸ್ವಯಂ ಸಿದ್ಧಗೊಂಡ ಅಪೂರ್ವ ಧ್ವನಿಶಕ್ತಿ, ವಾಕ್ಸರಣಿ, ಅಧ್ಯಯನಶೀಲತೆಯ ಸಮಪಾಕವೇ ಸುಣ್ಣಂಬಳ ಶೈಲಿ. ಡಾಕ್ಟರ್ ಕೋಳ್ಯೂರರೊಂದಿಗೆ ನಿಡುಗಾಲದ ಒಡನಾಟ ಇವರ ಸಂವಾದ ರಸಸಿದ್ಧಿಗಳ ಹೊಳಪನ್ನು ಹೆಚ್ಚಿಸಿವೆ ಎಂದು ವಿಶ್ವಣ್ಣ ವಿನಯದಿಂದ ಒಪ್ಪುತ್ತಾರೆ. ಕಲಾವಿದನೊಬ್ಬನ ಬೆಳವಣಿಗೆಯಲ್ಲಿ ಅವನಷ್ಟೇ ಜೊತೆ ಕಲಾವಿದರ ಪಾಲು ಹೆಚ್ಚೆಂದು ಸುಣ್ಣಂಬಳದವರ ದೃಢ ನಂಬುಗೆ. ವೇಷದಿಂದ ವೇಷಕ್ಕೆ ಬದಲಾಗುವ ಮಾತಿನ ಓಘ, ವೇಗ, ಹಾಸ್ಯಪ್ರಜ್ಞೆ, ಶಬ್ದ ಸಂಕಲನ, ಕಾಲಪ್ರಜ್ಞೆ, ಆಧಾರ ಶ್ರುತಿ, ಮನೋಹರ ಸ್ವರಭಾರ ಇವು ಶ್ರೀಯುತರ ಬಂಡವಾಳ. ಆದ್ದರಿಂದಲೇ ಕೀಚಕ ಉತ್ತರನಾಗದೆ, ಕೌರವ ಕೌಂಡ್ಲಿಕನಾಗದೆ, ಕೃಷ್ಣ ಮನ್ಮಥನಾಗದೆ, ರಾಮ ಹನುಮಂತನಾಗದೆ ಪ್ರತ್ಯೇಕ ಅಸ್ತಿತ್ವವನ್ನು ಹೊಂದುತ್ತಾರೆ. ತಾಳಮದ್ದಳೆ ಅರ್ಥ ಆಟಕ್ಕೆ ಇಲ್ಲ. ಪ್ರಸಂಗದ ಆಶಯವನ್ನು ಅನುಲಕ್ಷಿಸುವ, ಉಪಸಂಹಾರವನ್ನು ಗಮನಿಸಿ ಪಾತ್ರ ಸ್ಥಾಪಿಸುವ, ವಾದ ಭ್ರಮೆಯಿಂದ ಪ್ರಸಂಗದಲ್ಲಿರುವ ಪಾತ್ರ ಮಿತಿಯನ್ನು ಮೀರದ, ಯಾವ ಅರ್ಥವನ್ನಾದರೂ ಒಪ್ಪಿಕೊಳ್ಳುವ, ವಹಿಸಿದ ಪಾತ್ರವನ್ನು ಕಾಯುವ, ದುರ್ವಾದವನ್ನು ಮೆಚ್ಚದ, ಎರಗಿದಾಗ ಹಿಮ್ಮೆಟ್ಟದ, ಎದುರಾಳಿಗೆ ಅನುಕೂಲನಾಗಿಯೂ ತನಗೆ ಹ್ರಾಸವಾಗದಂತೆ ಅರ್ಥಜಾಲವನ್ನು ಹೆಣೆಯುವ,
ಜಾಣ್ಮೆಯಿಂದ ಪದ್ಯ ಎತ್ತುಗಡೆ ಮಾಡಿ ಆನಂದಿಸುವ, ರಸಪೋಷಕ ಸ್ವರ ಸ್ಥಾಯಿಯನ್ನು ಸದಾ ಉಳಿಸಿಕೊಳ್ಳುವ, ರಂಜನೀಯ ಸಾಂದರ್ಭಿಕ ಬಿಂದುಗಳನ್ನು ಎಂದಿಗೂ ಕಳಕೊಳ್ಳದ, ಅಗ್ಗದ ಚಪ್ಪಾಳೆಗೆ ಜೋತು ಬೀಳದ, ಶಬ್ದ ಛೇದಗಳಿಂದ ಮಿಂಚು ಮೂಡಿಸುವ, ಬಡಿಯಲೆಂದೇ ಬಂದ ಪ್ರತಿವಾದಿಯ ಎದುರು ಸಂಯಮ ಸೋರದ, ಪಾಠಾಂತರವಿರುವ ಪಠ್ಯಗಳನ್ನು ಸಮನ್ವಯ ಮಾಡಿ ಪಾತ್ರಶಿಲ್ಪವನ್ನು ರೂಪಿಸುವ, ಕರುಣರಸ ಪೋಷಣೆಯಲ್ಲಿ ತಾನು ದಿಕ್ಕೆಡದೆ ಕೇಳುಗರನ್ನು ಕಂಗೆಡಿಸುವ, ಪ್ರಸಂಗ ಶೋಧನೆಯಿಂದಲೇ ಪಾತ್ರ ಬಿಗಿಯನ್ನು ಬಲಿಯುವ, ಪ್ರಸಂಗದ ಪದವನ್ನು ಸಹವರ್ತಿಯ ಮಾತನ್ನು ಪ್ರಬಲ ಆಯುಧವಾಗಿ ಬಳಸುವ, ಪಾತ್ರೋಚಿತವಲ್ಲ ಎಂಬ ಕಾರಣಕ್ಕಾಗಿ ಅಪಾತ್ರನಲ್ಲಿಯೂ ಔದಾರ್ಯ ತೋರುವ, ಶ್ಲೋಕಾರ್ಥಗಳನ್ನು ವಿಸ್ತರಿಸಿ ಕೇಳುಗನ ಶೋಕ ಕಾರಣನಾಗದ, ನೇಪಥ್ಯದಲ್ಲಿ ವಾಚಾಳಿಯಲ್ಲದ, ಪರದೋಷಾನ್ವೇಷಣೆಗೈಯ್ಯದ, ತಿಳಿದದ್ದನ್ನು ತಿಳಿಸಿ ಹೇಳುವಲ್ಲಿ ಎಂದೂ ಕೃಪಣನಲ್ಲದ, ಸಂಕಟಗರಿಗೆ ತನುಮನ ಧನಗಳಿಂದ ಎಂದೂ ಹೊರೆಯಾಗದ, ವಿಧಿ ಬಗೆದದ್ದು ಒದಗೀತು ಎಂಬ ವಿಶ್ವಾಸದಿಂದ ಬದುಕುವ, ಸ್ವಾವಲಂಬನೆಯಲ್ಲಿ ಸುಖ ಕಾಣುವ, ಸ್ವ ಉದ್ಘಾಟಕನಲ್ಲದ ಗುಣಗಣಗಳ ಖನಿ ಯಕ್ಷರಂಗದಲ್ಲಿ ಅಸದೃಶರು. ಅದೇ ಪಾತ್ರ ಅದೇ ಪದ್ಯವಾದರೂ ನಿತ್ಯ ನೂತನ ಅರ್ಥಗಾರಿಕೆ ಅವರ ವೈಶಿಷ್ಟ್ಯ. ಸುಣ್ಣಂಬಳದವರು ದಿನಕ್ಕೊಂದು ಮಾತಾಡುವರು. ಸಾಮಾಜಿಕ, ಸಕಾಲಿಕ, ರಾಜಕೀಯ ವಿಷಯಗಳನ್ನು ಪಾತ್ರೋಚಿತವಾಗಿ ಸಮಯೋಚಿತವಾಗಿ ಉಪಯೋಗಿಸುವ ವಿಶ್ವಣ್ಣ ಥಟ್ಟದೆ ಪ್ರೇಕ್ಷಕರನ್ನು ಬಳಸೆಳೆಯುತ್ತಾರೆ, ಆಪ್ತರಾಗುತ್ತಾರೆ. ಅಮಿತ ಅಭಿಮಾನಿಗಳಿದ್ದರೂ ಮೈಮರೆಯದೆ ಕಟೀಲು ಮೇಳಗಳ ಸೇವಾಕರ್ತರೊಂದಿಗೆ ಸೌಹಾರ್ದ ಬಾಂಧವ್ಯ, ಸಹ ಕಲಾವಿದರೊಂದಿಗೆ ಸಹೋದ್ಯೋಗಿಗಳೊಂದಿಗೆ ಸುಭಗ ಸಂಬಂಧ ಉಳಿಸಿಕೊಂಡು ಪೂಜ್ಯ ಆಸರಣ ಬಂಧುಗಳ ಮಾರ್ಗದರ್ಶನವನ್ನು ಗಮನಿಸುತ್ತಾ ಪುತ್ತೂರು ಸಮೀಪದ ತಮ್ಮ ನಿಲಯ ಸ್ವರ್ಣಭ್ರಮರದಲ್ಲಿ ಸುಣ್ಣಂಬಳ ವಿಶ್ವೇಶ್ವರ ಭಟ್ಟರು ವಾಸವಾಗಿದ್ದಾರೆ. ಕಲೆಯನ್ನು ಅವಗಣಿಸದೆ ಕಲಾ ಬದುಕನ್ನು ಗೌರವದಿಂದ ಕಾಣುತ್ತಾ ಸಂತೃಪ್ತ ಸಂಸಾರಿಯಾಗಿದ್ದಾರೆ. ಬೋಂದೇರು ಶ್ರೀ ರಾಮಣ್ಣ ಶೆಟ್ಟರು ಆಡಿಸುವ ಸೇವೆಯಾಟಕ್ಕೆ ವಿಶ್ವರು ಇದ್ದ ಮೇಳವೇ ಹೋಗುತ್ತಿದ್ದದು. ಈಗ 6ನೆಯ ಮೇಳ. ಕಲಾಸ್ನೇಹಿ, ಕಲಾವಿದ ಪ್ರಿಯ ಕುಟುಂಬವನ್ನು ಹೊಂದಿದ ಶ್ರೀಯುತ ರಾಮಣ್ಣ ಶೆಟ್ಟರು ತಮ್ಮ ಹೃದಯಕ್ಕೆ ಹತ್ತಿರವಾದ ಈ ಯಕ್ಷ ವಿಶ್ವನನ್ನು ಗೌರವಿಸುತ್ತಾ ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ಪ್ರಸಾದಿತ ದಶಾವತಾರ ಯಕ್ಷಗಾನ ಮಂಡಳಿಯವರಿಂದ ನಡೆಯುವ ತೆಪ್ಪುಣಿಗೊತ್ತು ದಿವಂಗತ ಸದಾಶಿವ ಶೆಟ್ಟರ ಹಾಗೂ ಮೇಗಿನ ಮನೆ ದಿವಂಗತ ಜಯರಾಮ ನಾಯ್ಕರ ಸೇವಾರ್ಥ ಯಕ್ಷಗಾನ ಬಯಲಾಟ ಸಂದರ್ಭ ಸಮಸ್ತ ಕಲಾಭಿಮಾನಿಗಳ ಸಾಕ್ಷಿಯಾಗಿ ಈ ಗೌರವ ಸಮ್ಮಾನ ಲೇಖನವನ್ನು ಕೊಡಮಾಡುತ್ತಿದ್ದಾರೆ. ಸುಣ್ಣಂಬಳ ವಿಶ್ವೇಶ್ವರ ಭಟ್ಟರು ತಮ್ಮನ್ನು ತಾವು ಸಮರ್ಪಿಸಿಕೊಂಡ ಕಟೀಲು ಮಹಾತಾಯಿಯು ಅವರಿಗೆ ಆಯುರಾರೋಗ್ಯ ಸೌಭಾಗ್ಯಗಳನ್ನು ಕೊಡಲೆಂದು ತ್ರಿಕರಣ ಶುದ್ಧವಾಗಿ ಹಾರೈಸುತ್ತಿದ್ದಾರೆ. ಶೆಡ್ಡೆ ಮೇಗಿನ ಮನೆ ರಾಮಣ್ಣ ಶೆಟ್ಟಿ, ಮುಗಿಪು, ಬೋಂದೇಲ್. ಅಧ್ಯಕ್ಷರು ಸುಣ್ಣಂಬಳ ವಿಶ್ವೇಶ್ವರ ಭಟ್ ಸನ್ಮಾನ ಸಮಿತಿ, ಬೋಂದೇಲ್, ಮಂಗಳೂರು. ಸದಸ್ಯರು ಕೆ ಬಾಲರಾಜ ರೈ, ಡಾಕ್ಟರ್ ಹರಿಕೃಷ್ಣನ್ ನಾಯ್ಕ್, ದೀಪಕ್ ಕಿರಣ್ ನಾಯ್ಕ್, ಸಮೀರ್ ಎಸ್ ಶೆಟ್ಟಿ, ಶಿವದುರ್ಗ ಶೆಟ್ಟಿ. ಸ್ಥಳ ಬೋಂದೇಲ್, ಮಂಗಳೂರು. ದಿನಾಂಕ 4/2/2017. ನನ್ನ ಹೃದಯಕ್ಕೆ ಹತ್ತಿರವಾದ, ಅತಿ ಆಪ್ಯಾಯತೆಯಿಂದ ನಿರ್ವಹಿಸಿದ ಈ ಕೆಲಸವನ್ನು ನನಗೆ ವಹಿಸಿಕೊಟ್ಟ ರಾಮಣ್ಣ ಶೆಟ್ಟರು ಮನೆಯವರಿಗೆ ಅಭಾರಿ ಅನ್ನುವ ಹಾಗೆ ಹೇಳುತ್ತಾ ಈ ಗೌರವ ಸಮ್ಮಾನ ಲೇಖನವನ್ನು ಸಮಸ್ತ ಕಲಾಭಿಮಾನಿಗಳಿಗೆ ಅರ್ಪಿಸುತ್ತಿದ್ದೇನೆ. ಸುಣ್ಣಂಬಳ ವಿಶ್ವೇಶ್ವರ ಭಟ್ಟರು ಅಲಂಕರಿಸಬೇಕಾಗಿ ವಿನಂತಿ. ಸನ್ಮಾನ ಪತ್ರ ವಾಚಕ. ಉಪಾಧಿ ಪ್ರದಾನ. ಹದವರಿತ ಅಂಗೋಪಾಂಗಗಳ ಸಂತುಲಿತ ಅಂಗಿಕ ಅಭಿನಯ, ಸಹೃದಯರ ಕರ್ಣಗಳಿಗೆ ವಾಕ್ ಸುಧಾ ಸೇಚನದ ವಾಚಿಕಾಭಿನಯ, ವಹಿಸಿದ ಪಾತ್ರಗಳ ಕಲ್ಪನಾ ವೃದ್ಧಿಗೆ, ಸೌಂದರ್ಯ ಸಿದ್ಧಿಗೆ ಪ್ರೇರಕವೆನಿಸುವ ಆಹಾರ್ಯಾಭಿನಯ, ಪಾತ್ರದ ಸಮಗ್ರ ಚಿತ್ರಣ ಒಪ್ಪುವಂತೆ ಮೆರೆಯುವ ಸರಸ ಸುಂದರ ಸಂದೇಶ ಸಮನ್ವಿತ ಸಾತ್ವಿಕಾಭಿನಯ. ಈದೃಶವಾಗಿ ದೃಶ್ಯ ಕಾವ್ಯದ ಚತುರಭಿನಯಗಳ ನಟ ಶೇಖರ, ಯಕ್ಷಗಾನ ಮತ್ತು ತಾಳಮದ್ದಳೆಗಳ ವಾಚಸ್ಪತಿ, ಮೇಳದ ವ್ಯವಸ್ಥೆಯನ್ನೇ ಗೌರವವೆಂದು ನಂಬಿ ಮುನ್ನಡೆಸಿದ ವ್ಯವಸ್ಥಾಪಕ, ಊರೇ ಅಭಿಜ್ಞಾನವೆಂದು ಹೆಮ್ಮೆಯಿಂದುಬ್ಬುವ ಅಭಿನವ ರಾಮಚಂದ್ರ, ಯಜಮಾನಾದೇಶಾನುವರ್ತಿಯಾಗಿಯೇ ಆನಂದ ತುಂದಿಲನಾಗುವ ಅಭಿನವ ಮುಖ್ಯ ಪ್ರಾಣ,
ಅಹಂಭಾವವೇ ನಾಚುವಂತಿರುವ ವಿನಯದಿಂದಾಗಿ ಅಪಾರ ಅಭಿಮಾನಿಗಳ ಮಾನಸಾರಾಧನೆಗೆ ಭಾಜನರಾದ ಅವರೆಲ್ಲರ ಹಿಂಡುಗಳಿಗೆ ಕಣ್ಮಣಿ ಯಕ್ಷಗಾನವೆಂಬ ವಿಶ್ವದ ವರ್ತಮಾನದ ವಿಶ್ವೇಶ್ವರ, ಯಕ್ಷಗಾನ ಸಂಪ್ರೀತೆ ಕಟೀಲವ್ಯ ಭ್ರಮರಾಂಬಿಕೆಯ ಅನನ್ಯಾರಾಧಕ ಶ್ರೀಯುತ ಸುಣ್ಣಂಬಳ ವಿಶ್ವೇಶ್ವರ ಭಟ್ ಅವರಿಗೆ ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ಪ್ರಸಾದಿತ ಯಕ್ಷಗಾನ ಮಂಡಳಿ ಅವರಿಂದ ದೆಪ್ಪುಣಿಗುತ್ತು ಶ್ರೀ ದಿವಂಗತ ಸದಾಶಿವ ಶೆಟ್ಟರ ಹಾಗೂ ಮೇಗಿನ ಮನೆ ದಿವಂಗತ ಜಯರಾಮ ನಾಯ್ಕರ ಸೇವಾರ್ಥ ಯಕ್ಷಗಾನ ಬಯಲಾಟ ಸಂದರ್ಭ ಗಣ್ಯರ ಉಪಸ್ಥಿತಿಯಲ್ಲಿ ಯೋಗ್ಯತಾನುಗುಣವಾಗಿ ಯಕ್ಷಾವ್ಯಯ ನಿಧಿ ಎಂಬ ಅನ್ವರ್ಥನಾಮವನ್ನೇ ಉಪಾಧಿಯಾಗಿ ಪ್ರದಾನಿಸುತ್ತಿದ್ದೇವೆ. ಸುಣ್ಣಂಬಳ ವಿಶ್ವೇಶ್ವರ ಭಟ್ಟರೇ ಅಭಿನಂದನೆಗಳು, ಅಭಿವಂದನೆಗಳು. ಶೆಟ್ಟಿಯ ಮೇಗಿನ ಮನೆ ರಾಮಣ್ಣ ಶೆಟ್ಟಿ, ಮುಗಿಪು, ಬೋಂದೆಲ್, ಮಂಗಳೂರು. ತೇದಿ 4/2/2017, ಸ್ಥಳ ಬೋಂದೆಲ್. ಕಲ್ಲಾಡಿ ದೇವಿ ಪ್ರಸಾದ್ ಶೆಟ್ಟಿ ಯಕ್ಷಾವ್ಯಯ ನಿಧಿ ಪಂಪಿನ ಬಿರುದುನು ಕೊರೊಂದುಲ್ಲೇರು. ಈ ಬಿರುದು ಆಯ್ಕೆ ಮಾಡಿದ್ದಾರೆ ಪೂಜ್ಯ ವೇದಮೂರ್ತಿ ಹರಿನಾರಾಯಣದಾಸ ಆಸ್ತ್ರನೇರು. ಬಿರುದು ಕೊರ್ಪಿನಾರೆ ಕಲ್ಲಾಡಿ ದೇವಿ ಪ್ರಸಾದ್ ಶೆಟ್ಟಿ. ವೇದಮೂರ್ತಿ ಶ್ರೀನಿವಾಸ್ ಭಟ್ರೆ ಸುಣ್ಣಂಬಳದವರೆಗೆ ಪೇಟದ ಇದು ಗೌರವ ಅರ್ಪಣೆ ಮಂತ್ರಿದ್ದಾರೆ. ವೇದಮೂರ್ತಿ ಹರಿನಾರಾಯಣದಾಸ ಆಸ್ತ್ರನೇರು ಶಾಲ್ ಪದಕದ ಯಕ್ಷಾವ್ಯಯ ನಿಧಿಗೆ ಗೌರವ ಸಮರ್ಪಣೆ ಮಂತ್ರಿದ್ದಾರೆ. ವಜ್ರಕುಮಾರ್ ಕರ್ಣಂತಾಯ ಬಳ್ಳಾಲ್ರೆ ಮಾಲೆ ಪಾರ್ದೆ ವಿಶ್ವಣ್ಣನ ಕೀರ್ತಿ ವಿಶ್ವದೊಮ್ಮೆ ನನಲಾತೆ ಬಸರಡೆ ಪಂಪಿನ ಶುಭಾಶೀರ್ವಾದ ಮಂತ್ರಿದ್ದಾರೆ. ಫಲವಸ್ತು ಸಮಿತಿದ ಸದಸ್ಯರನ್ನು ಒಟ್ಟು ಸೇರಿದುಕೊಳ್ಳುತ್ತಿದ್ದಾರೆ. ಶಿವದುರ್ಗ ಹುಟ್ಟಿಕರ್ ನೆಂಪುದ ಕಾಣಿಕೆನೆ ಕಲ್ಲಾಡಿ ದೇವಿ ಪ್ರಸಾದ್ ಶೆಟ್ಟಿ ಕೊಡ್ತಾರೆ. ಸನ್ಮಾನ ಪತ್ರನ ಅಂಚನೆ ಹುಡುಗಿರೇನೆ ಶೆಡ್ಡಿಯ ಮೇಗಿನ ಮನೆ ರಾಮಣ್ಣ ಶೆಟ್ಟಿ ಕೊಡುತ್ತಿದ್ದಾರೆ. ಯಕ್ಷರಂಗಡೆ ಅರ್ಥಗಾರಿಕೆಡೆ ನಾರಾಯಣ ಕಿಲ್ಲೆ ಪಂಪಿನ ಪುದರ್ ಮಲ್ಲ ಪುದರ್. ಆ ನಾರಾಯಣ ಕಿಲ್ಲೆಯರ್ನ ಸಾಂಕನದ ಅಪ್ಪೆ ಇರುವುದಕ್ಕೆಂದ ರಾಮಣ್ಣನ ಅಜ್ಜಿ ಕೊಡೆತ್ತೂರು ಗುತ್ತು ರಾಮಣ್ಣ ಶೆಟ್ಟಿನ ಶ್ರೀಮತಿ ದೆಪ್ಪುಣಿ ಗುತ್ತು ದೇವಕಿ ಶೆಟ್ಟಿ ನಾರಾಯಣ ಕಿಲ್ಲೆಯರ್ನ ತಾಂಕಣದ ಅಪ್ಪದ ಕ್ಷೇತ್ರದ ಮಲ್ಲ ಸಾಧನೆ ಮತ್ತೊಂದು ಪುನಃ ಈ ಸಾಧಕಗೆ ಯಕ್ಷಾವ್ಯಯ ನಿಧಿ ಸುಣ್ಣಂಬಳ ವಿಶ್ವೇಶ್ವರ ಭಟ್ರಿಗೆ ನೆಂಪುದ ಕಾಣಿಕೆನೆ ರಾಮಣ್ಣ ಶೆಟ್ಟಿ ಕೊರೊಂದಿದ್ದಾರೆ. ರಾಮಣ್ಣ ಶೆಟ್ಟಿನ ಈ ಸನ್ಮಾನದ ಒಟ್ಟಿಗೆ ಪರಿಸರದ ಎಂಕುಲ್ಲ ವಿಶ್ವಣ್ಣಗೆ ಮಾನ್ಯತೆ ಕೊರಪ ಪಡೆದೆ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಪದವಿನಂಗಡಿ ನೆತ್ತ ಗುರುಕಾರರಾಯನ ರವಿ ಪ್ರಸನ್ನ ಬೊಕ್ಕ ಕೂಟದಗಳು ಗೌರವಾರ್ಪಣೆ ನಂತರ ಈ ಬರ್ತುಡೆ ಬೈಕೊಂದಿದೆ. ಕೂಟದಗಳು ಬಂದರೆ ದೇವಿ ಮಹಾತ್ಮೆಡೆ ಬ್ರಹ್ಮ ವಿಷ್ಣುಡ್ದು ಶುರು ಮಲ್ತಿಂದ ಆಕೆಯಿಂದ ರಕ್ತ ಬೀಜ ನಡೆ ಮುಟ್ಟ
ವಾ ಪಾತ್ರನ ನಿರ್ವಹಣೆ ಮಾಡಲು ಕಾತೊಂದುಲ್ಲ. ಕಲಾಮಾತೆ, ಮೇಳದ ಆರಾಧ್ಯ ದೇವರು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರ ದಿವ್ಯ ಚರಣಾರವಿಂದಗಳನ್ನು ಸ್ಮರಿಸಿಕೊಳ್ಳುತ್ತಾ, ವೇದಿಕೆಯ ಮೇಲಿರುವ ನನ್ನ ಮಾರ್ಗದರ್ಶಕ ಸ್ವರೂಪರಾದ ಹಿರಿಯರಿಗೆ ತಲೆಬಾಗಿ, ಕಲೆಯ ಮೇಲಿನ ಅಭಿಮಾನದಿಂದ, ನನ್ನ ವೈಯಕ್ತಿಕವಾದ ನೆಲೆಯ ಅಭಿಮಾನದಿಂದಲೂ ಇಂದು ಬಂದು ಸೇರಿದ ನಿಮ್ಮೆಲ್ಲರಿಗೆ ತಲೆಬಾಗಿ, ಮೇಳದಲ್ಲಿ ನನ್ನ ಸಹವರ್ತಿಗಳಾಗಿ ಅನುಕೂಲರಾಗಿ ಬದುಕುತ್ತಿರುವ ಸರ್ವ ಕಲಾವಿದರಿಗೆ, ಸಿಬ್ಬಂದಿ ವರ್ಗಗಳನ್ನು ಗೌರವಿಸುತ್ತಾ, ನನ್ನ ಅನಿಸಿಕೆಯನ್ನಾಡುವಂತಹ ಒಂದು ಅವಕಾಶಕ್ಕಾಗಿ ಮುಂದೆ ನಿಂತಿದ್ದೇನೆ. ಏನು ಹೇಳಬೇಕೋ ಗೊತ್ತಾಗೋದಿಲ್ಲ. ಎಷ್ಟೋ ಸಲ ಮನದಲ್ಲಿ ಅನೇಕವನ್ನು ನಾವು ಯೋಚಿಸಿರುತ್ತೇವೆ, ಹೀಗೆ ಮಾಡಬೇಕು, ಹಾಗೆ ನಡೆಯಬೇಕು ಅಂತ. ಆದರೆ ಎಷ್ಟು ಉದ್ದೇಶಿಸಿ ಸಂಕಲ್ಪಿಸಿಯೇ ತೊಡಗಿಸಿಕೊಂಡಂತಹ ಕರ್ತವ್ಯದಲ್ಲಾದರೂ ಪರಿಪೂರ್ಣವಾದ ಯಶವನ್ನು ಕಂಡುಕೊಳ್ಳಿಕ್ಕಾಗೋದಿಲ್ಲ. ಮನಸ್ಸೇ ಹೇಳ್ತಿರ್ತದೆ ಹೀಗಾಗಬೇಕಿತ್ತು, ಹಾಗಾಗಬೇಕಿತ್ತು. ಆಗ ನಾವು ಯಾವುದೋ ಒಂದು ಕಾರಣದ ಶಕ್ತಿಯ ನಿರ್ಣಯ ಇಷ್ಟು ಅಂತ ಸಮಾಧಾನವನ್ನು ಹೊಂದುತ್ತೇವೆ. ಅದು ಒಬ್ಬ ವ್ಯಕ್ತಿಗೆ ಸಿಗಬೇಕಾದಂತಹ ಸ್ಥಾನಮಾನದ ಕುರಿತಾಗಿರಬಹುದು, ಜೀವನದಲ್ಲಿ ಅವನ ಅಪೇಕ್ಷಿಸಿದಂತಹ ವಿದ್ಯಾದಿ ಸಂಪತ್ತುಗಳಿರಬಹುದು. ಇದೆಲ್ಲ ಒದಗುವಲ್ಲಿ ಕೇವಲ ಸಾಧನೆ, ಪರಿಶ್ರಮ ಒಂದೇ ಕಾರಣ ಅಲ್ಲ, ಒಂದು ಅದೃಷ್ಟವು ಹಿನ್ನೆಲೆಯಲ್ಲಿ ಇರ್ತದೆ ಅನ್ನೋದರ ಬಗ್ಗೆ ವಿಶ್ವಾಸ ಇದ್ದವ ನಾನಿದಕ್ಕೆ ಅರ್ಹನಲ್ಲ ಅಂತ ಹೇಳಿದರೆ ಅವಿಧೇಯತನ ಆಗ್ತದೆ, ಅಥವಾ ಒಂದರ್ಥದ ಆತ್ಮ ಪ್ರಶಂಸೆ ಆಗ್ತದೆ. ಅಲ್ಲದೆ ಇದ್ದವನನ್ನು ಆಯ್ಕೆ ಮಾಡುವಂತಹ ಒಂದು ಅವಿವೇಕವನ್ನು ಕಾಣಿಸಿದರು ಅನ್ನುವುದನ್ನು ನಾನು ಪರೋಕ್ಷವಾಗಿ ಸೂಚಿಸಿದ ಹಾಗಾಗುತ್ತದೆ. ಹಾಗೆಂದು ಇಷ್ಟೆಲ್ಲವೂ ನನಗೇ ಸಿಕ್ಕಿದೆ ಅಂತ ಭಾವಿಸಿದರೆ ಖಂಡಿತ ಅಲ್ಲ, ಅದನ್ನು ಭಾವಿಸಿಕೊಳ್ಳಬಲ್ಲೆ. ಜೀವನದ ಬದುಕಿನ ಪ್ರಥಮ ಹೆಜ್ಜೆಯನ್ನು ಕಲಿಸಿದ ತಂದೆ ತಾಯಿಗಳಿಂದ ತೊಡಗಿ ನನ್ನ ಬದುಕಿನ ಉತ್ಕರ್ಷಕ್ಕೆ ಕಾರಣವಾಗಬಹುದಾದ ಮಾರ್ಗದರ್ಶಕರಾಗಿ ಬದುಕಿ ಬಂದ, ಈಗ ಇರುವ ಚೇತನ ರೂಪದಿಂದಿರುವ ಗುರು ಸದೃಶರೆಲ್ಲರ ಪ್ರತ್ಯಕ್ಷ ಪರೋಕ್ಷವಾದ ಕೊಡುಗೆಯ ಫಲಶ್ರುತಿಯಾಗಿದ್ದು ಒದಗಿ ಬಂದಿದೆ ಅನ್ನುವುದನ್ನು ನಾ ಗೌರವದಿಂದ ಸ್ಮರಿಸಿಕೊಳ್ಳುತ್ತೇನೆ. ಹೆತ್ತ ಮಕ್ಕಳು ಬಹಳಷ್ಟು ಎತ್ತರವನ್ನು ಸಾಧಿಸಬೇಕು ಅನ್ನುವ ನಿರೀಕ್ಷೆಯನ್ನು ಪ್ರತಿಯೊಬ್ಬ ತಂದೆ ತಾಯಿ ಇರಿಸಿಕೊಳ್ಳುತ್ತಾರೆ. ಸರಿಯಾದ ದಾರಿಯಲ್ಲಿ ಅವರು ಕ್ರಮಿಸಬೇಕು, ಉನ್ನತವಾದದ್ದನ್ನು ಹೊಂದಬೇಕು. ಆದರೆ ಅವರವರ ಪ್ರಾಪ್ತಿಗಿಂತ ಹೆಚ್ಚಿನದನ್ನು ಹೊಂದುವುದಕ್ಕಾಗೋದಿಲ್ಲ. ಮೇಳ ಸೇರಿದ ಪ್ರಥಮದಲ್ಲಿ ನನ್ನನ್ನು ಆಕ್ಷೇಪಿಸುವವರಿತ್ತು. ನಮ್ಮವರೇ ಮೇಳಕ್ಕೆ ಸೇರಿ ಹುಡುಗ ಹಾಳಾದ, ಯಕ್ಷಗಾನಕ್ಕೆ ಸೇರಿ ಅಂತ ಆಕ್ಷೇಪಿಸುವವರು ಇತ್ತು. ಹೌದೋ ಅಲ್ಲೋ ವಿಮರ್ಶೆಗೆ ನಾವು ಹೊರಡಲಿಲ್ಲ. ನನಗೆ ತೀವ್ರವಾಗಿ ಯಕ್ಷಗಾನದಲ್ಲಿ ಆಸಕ್ತಿ ಇತ್ತು, ಅದರಲ್ಲೇ ತೊಡಗಿಸಿಕೊಳ್ಳುವಲ್ಲಿ ಒಂದು ಪರಿಪೂರ್ಣವಾದ ವಿಶ್ವಾಸ ಇತ್ತು. ಯಾವತ್ತೋ ಒಂದು ದಿವಸ ನನಗಿದರಿಂದ ಒಳ್ಳೆಯದಾಗ್ತದೆ ಅನ್ನುವ ನಂಬಿಕೆ ನನ್ನನ್ನು ಕಾದಿದೆ, ಸುಳ್ಳು ಮಾಡಲಿಲ್ಲ. ಅನೇಕ ಆಮಿಷಗಳು ಬಂದಿದೆ. ಇದನ್ನು ಬಿಟ್ಟು ಹೋಗಬೇಕಾದಂತಹ ಸನ್ನಿವೇಶವು ಮೇಳದೊಳಗೆ ಬಂದಿದೆ. ಆದರೆ ಧೃತಿಗೆಡದೆ ನಾನಿದರಲ್ಲಿ ಉಳಿಯುವ ಹಾಗೆ ನನಗೆ ಸಹಕರಿಸಿದವರು ಈಗ ನನ್ನೊಂದಿಗಿಲ್ಲ. ಆದರೂ ಅವರ ಆತ್ಮ ಇದನ್ನು ಕಾಣುತ್ತಾ ಇರಬಹುದು. ಅವರು ಬಹುದೊಡ್ಡ ನಿರೀಕ್ಷೆ ಇಟ್ಟುಕೊಂಡಿದ್ದು, ದೊಡ್ಡ ಕಲಾವಿದನಾಗುತ್ತಿದ್ದೆ, ನೀನು ಏನು ಮಾಡುವ, ನೀನು ಹುಟ್ಟಿದ್ದು ಕೆಲವು ವರ್ಷಗಳ ನಂತರ ಆಯಿತು. ನಿನ್ನಲ್ಲಿರುವ ಪ್ರತಿಭೆಗೆ ಯೋಗ್ಯ ಗುರುಗಳು ದೊರಕಬೇಕಾದವರು ಈಗ ಇಲ್ಲದೆ ಹೋದದ್ದೇ ನಿನಗಾದ ತೊಂದರೆ, ಹೀಗೆಲ್ಲ ಆಡ್ತಾ ಇದ್ರು ನನ್ನ ಮೇಲಿನ ಪ್ರೀತಿಯಿಂದ ದಿವಂಗತ ಕೋಳಿಯೂರು ನಾರಾಯಣ ಭಟ್ರು. ಎಷ್ಟೋ ಸಲ ಮೇಳದ ಪ್ರಸಕ್ತ ವಾತಾವರಣಕ್ಕೆ ಅಂದಿನ ದಿನ ಮನ ರೋಸಿ ಹೋಗಿ ಮನೆಗೆ ಹೋಗಲಿಕ್ಕೆ ಬ್ಯಾಗ್ ಹೆಗಲಿಗೆ ಹಾಕಿದ್ದೆ ನಾನು. ಆಗ ಅವರೆಲ್ಲ ಹೇಳಿ ಸಮಾಧಾನ ಮಾಡ್ತಿದ್ರು, ಯೋಚಿಸಬೇಡ, ಈಗ ಯಾರೆಲ್ಲ ನೀ ಪ್ರಯೋಜನ ಇಲ್ಲ ಅಂತ ಹೇಳಿದ್ದಾರೆ ಅವರೆಲ್ಲ ನಾಳೆ
ನೀನೊಬ್ಬ ಪ್ರಯೋಜನದ ಹೌದು ಅಂತ ಗುರುತಿಸುವ ದಿನ ಬರ್ತದೆ, ನೀನು ಅದಕ್ಕೆ ಅಂಜಲಿಕ್ಕಿಲ್ಲ, ಅಡುಕದೆ ಮುಂದೆ ಸಾಗಬೇಕು ಅಂತ. ಇವತ್ತಿಗೆ ನನ್ನಲ್ಲಿ ಕೇಳಿದ ನನ್ನ ಕಿರಿಯರಿಗೂ ನಾ ಹೇಳುವುದು ಅದನ್ನೇ. ಯಾರಾದರೂ ಹಾಗೆ ಸಮಸ್ಯೆ ಹೀಗೆ ಸಮಸ್ಯೆ ಹೇಳಿದರೆ ಧೃತಿಗೆಡುವುದು ಬೇಡ. ಒಂದಲ್ಲ ಒಂದು ದಿವಸ ನಮಗೊದಗಬೇಕಾದ ಫಲವನ್ನು ನಮಗೆ ಹೊಂದುವುದಕ್ಕೆ ಖಂಡಿತವಾಗಿಯೂ ಅವಕಾಶ ಒದಗುತ್ತದೆ. ಈ ನನ್ನ ನಿರೀಕ್ಷೆ ಸುಳ್ಳಾಗಲಿಲ್ಲ ಅನ್ನುವುದು ವಿದಿತ ಆಗಿದೆ ನನಗೆ. ಯಾಕೆ? ಯಾವುದನ್ನು ನಾವು ಸಂಪತ್ತು ಅಂತ ಭಾವಿಸ್ತೇವೆಯೋ ಅದೇ ನಿಜವಾದಂತಹ ಸಂಪತ್ತು. ಎಲ್ಲೋ ಒಂದು ಬಡ ಹಳ್ಳಿಯ ಮೂಲೆಯಲ್ಲಿ ಸುಣ್ಣಂಬಳ ಅನ್ನುವಲ್ಲಿ ಹುಟ್ಟಿದವ ನಾನು. ಆದರೆ ಇಂದಿಗೆ ಒಂದು 10 ಮಂದಿಗಳಿಗಾದರೂ ಸುಣ್ಣಂಬಳ ಅನ್ನುವ ಹಾಗೆ ಒಂದು ಹೆಸರು ಗೊತ್ತಾಗಿದೆ ಅಂತಾದರೆ ಈ ಯಕ್ಷಗಾನ ಮಾಧ್ಯಮದಿಂದ ನನಗೆ ಸಿಕ್ಕಿದ ಹೆಸರು ಅದು. ನಾನಂಬಿದ ಕಲೆ, ನಾನಂಬಿದ ಮಂದಿಗಳು ನನಗೆ ಯಾವತ್ತೂ ಮೋಸ ಮಾಡಲಿಲ್ಲ. ಬೇಕಾದ್ದನ್ನು ಕೊಟ್ಟಿದ್ದಾರೆ, ಪ್ರತ್ಯಕ್ಷವಾಗಿ ಕೊಟ್ಟಿದ್ದಾರೆ, ಪರೋಕ್ಷವಾಗಿ ಕೊಟ್ಟಿದ್ದಾರೆ. ಯಕ್ಷಗಾನದ ಮೇಳದ ಹರಕೆದಾರರಿರಬಹುದು, ಮೇಳ ನಡೆಸುವಂತಹ ಮಂದಿಗಳಿರಬಹುದು, ಮೇಳಕ್ಕೆ ಪ್ರೋತ್ಸಾಹಕರಾಗಿ ಬೆನ್ನೆಲುಬಾಗಿ ನಿಂತಹ ಮೇಳದ ಕುರಿತಾದ ಅಭಿಮಾನಿಗಳನ್ನು ಹೊಂದಿದವರಿರಬಹುದು. ಯಾರಿಗೂ ಸುಣ್ಣಂಬಳ ಬೇಡ ಅಂತ ಆಗಲಿಲ್ಲ. ಅದೇ ನನಗೆ ದೊಡ್ಡ ಸನ್ಮಾನ. ಎಲ್ಲರೂ ಪ್ರೀತಿಯಿಂದ ಬರಮಾಡಿಕೊಂಡಿದ್ದಾರೆ. ಅಂದರೆ ನಾನು ಸರ್ವಗುಣ ಸಂಪನ್ನ ಅಂತ ಅದರ ಅರ್ಥ ಅಲ್ಲ. ಒಬ್ಬ ಬೆಳೆಯುವವನಲ್ಲಿ ಬೆಳೆಯಬೇಕಾದಂತಹ ನಿಲುಮೆ ಏನಿದೆಯೋ ಅದಕ್ಕೆ ಪ್ರೋತ್ಸಾಹವಾಗಿ ಮಿಕ್ಕುಳಿದ ಗೌಣವಾದ ಲೋಪವನ್ನಿದ್ದರೂ ಅದೆಲ್ಲವನ್ನು ಮರೆತು ಗುಣಗ್ರಾಹಿಗಳಾದವರು ಪರಿಗ್ರಹಿಸ್ತಾರೆ ಅನ್ನುವುದಕ್ಕೆ ನಾನು ಈ ವೇದಿಕೆಯಲ್ಲಿ ಸನ್ಮಾನಗೊಂಡದ್ದೇ ಸಾಕ್ಷಿ ಅಂತ ಶುದ್ಧಾಂತಕರಣದಿಂದ ನಿಮ್ಮ ಮುಂದೆ ಒಪ್ಪಿಕೊಳ್ತೇನೆ. ತನ್ನ ಸಾಧನೆಯನ್ನು ತಾನೇ ಹೇಳಿಕೊಳ್ಳುವ ಮಂದಿಗಳ ಮಧ್ಯದಲ್ಲಿ ನಾವೀಗ ಬದುಕುತ್ತಾ ಇದ್ದೇವೆ. ಹಾಗಿರುವಾಗ ಅದರ ಕುರಿತು ಒಂದು ಧನಾತ್ಮಕವಾದ ನಿಲುಮೆ ಇಲ್ಲದೇ ಇದ್ದಂತಹ ನಾನು ಈ ಸನ್ಮಾನವನ್ನಾದರೂ ಹೇಗೆ ಒಪ್ಪುವುದಕ್ಕಾಗುತ್ತದೆ? ಇದು ಒಂದು ವಿಧದ ಪ್ರಚಾರವೇ ಆಗುತ್ತದೆ. ಆದರೆ ಒಂದೇ ಒಂದು ಮಾತಿಗೂ ನಾವು ಒಂದು ಸಲವೂ ಬೇಡ ಅಂತ ಹೇಳಲಿಲ್ಲ. ಶಿವದುರ್ಗನಲ್ಲಾಗಲಿ ರಾಮಣ್ಣ ಶೆಟ್ಟರಲ್ಲಾಗಲಿ. ಯಾಕೆ ಬೇಡ ಅಂತ ಹೇಳಲಿಲ್ಲ ಕೇಳಿದರೆ, ಅವರನ್ನು ತೋರಿಸಲಿಕ್ಕೆ ಮಾಡಿಕೊಳ್ಳುವ ಕಾರ್ಯಕ್ರಮ ಇದಲ್ಲ ಅನ್ನುವುದನ್ನು ಪ್ರಾಮಾಣಿಕವಾಗಿ ನಾವು ಬಲ್ಲೆ. ನಿಜವಾಗಿ ಕಟೀಲು ಮೇಳವನ್ನು, ಕಟೀಲು ಮೇಳದ ಕಲಾವಿದರನ್ನು, ಆ ಕಲಾವಿದರಲ್ಲಿಯೂ ವೈಯಕ್ತಿಕವಾಗಿ ನನ್ನನ್ನು ತನ್ನ ಕುಟುಂಬದ ಸದಸ್ಯನಂತೆ ಕಾಣುವ ಅವನ ಮನೋವೃತ್ತಿಯನ್ನು ನಾನು ಅರಿತನು. ಇಂದು ನಿನ್ನೆ ಅಲ್ಲ. ಶಿವದುರ್ಗ ಎಳೆಯ ಹುಡುಗನಾಗಿ ಶಾಲೆಗೆ ಹೋಗುವುದರಿಂದ ಅವ ಸುಣ್ಣಂಬಳರ ವೇಷದ ಅಭಿಮಾನಿ. ಯಾಕೆ ಕೇಳಿದರೆ ನನಗೂ ಗೊತ್ತಿಲ್ಲ, ಅವನಿಗೂ ಗೊತ್ತಿಲ್ಲ. ಬಹುಶಃ ಕಲ್ಲಾಡಿ ವಿಠಲ ಶೆಟ್ಟರೊಂದಿಗೆ ಆಟದಜ್ಜ ಅಂತ ಅವ ತುಂಬ ಒಡನಾಟದಿಂದಿದ್ದ ಹುಡುಗ. ವಿಠಲ ಶೆಟ್ಟರು ಎಲ್ಲದಕ್ಕೂ ನನ್ನನ್ನು ವಿನಿಯೋಗ ಮಾಡ್ತಾ ಇದ್ದರು. ಆದ್ದರಿಂದ ಆ ಒಂದು ಸಮೀಪ ವರ್ತಿತ್ವ ಸಾಧ್ಯ ಆಯಿತು ಅಂತ ಭಾವಿಸ್ತೇನೆ. ಅದು ದೇವರದಿಂದ ಇವತ್ತಿಗೂ ಉಳಿದು ಬಂದಿದೆ, ಬಿಟ್ಟು ಹೋಗಲಿಲ್ಲ. ಆ ಕಾರಣದಿಂದ ನನ್ನನ್ನೊಂದು ಗೌರವಿಸುವಲ್ಲಿ ಅವನಿಗೊಂದು ಕಾರಣ ಬೇಕಾಗುವುದು. ರಾಮಣ್ಣ ಶೆಟ್ಟರಿಗೆ ಆದರೂ ಒಂದು ಕಾರಣ ಬೇಕಾಗುವುದು. ಎಂಥವ್ರು ಒಂದು ಕಾರಣ ಬೇಕು ಈಶ್ವರನ್ನು ಗೌರವಿಸಲಿಕ್ಕೆ. ಎಂಥದ್ದೊಂದು ಹುಡುಕುವಾಗ ಅವರಿಗೆ ನೆನಪಾಯಿತು. 25 ವರ್ಷ ಆಯಿತು. ಅಲ್ಲದಿದ್ರೆ ಏನಿದು, ದನಿಗಳು ಮೇಳ ಕಳಿಸಿದ್ದಾರೆ, ಅವರು ಆಟ ಆಡಿಸಿದ್ದಾರೆ, ನಾನು ಬಂದಿದ್ದೇನೆ. ಮತ್ತು 25 ವರ್ಷದ ಸಾಧನೆ ಏನಿಲ್ಲ ಅದರಲ್ಲಿ. ನಾ ಮೇಳದಲ್ಲಿರುವುದೇ ಬರಬೇಕಾದ ಅನಿವಾರ್ಯತೆ ಬಂದದ್ದು, ಬೇರೆ ಏನೂ ಅಲ್ಲ. ಆದರೆ ಪ್ರೀತಿಯಿಂದ ಅವರು ಕಂಡುಕೊಂಡಿದ್ದಾರೆ. ಅವರ ಅಂತಃಕರಣ ಶುದ್ಧಿಯ ನಿರ್ಣಯ ಆದ್ದರಿಂದ ಒಂದು ತೋರಿಕೆಗಾಗಿಯೂ ನಾ ಬೇಡ ಅಂತ ಹೇಳಲೇ ಇಲ್ಲ. ಇದಕ್ಕೆ ಸನ್ಮಾನ ಉಂಟು, ಅವನಿಗೆ ಮಡುಪು ಹೊರಡೆದ್ದು ಹೀಗೆ ಸುಲಭದಲ್ಲಿ ಒಪ್ಪಿಕೊಂಡಿದ್ದೇನೆ. ಯಾಕಂದ್ರಲ್ಲಿ ಕಪಟ ಇಲ್ಲ ಅನ್ನುವುದನ್ನು ಅರಿತದ್ದರಿಂದ ಈ ನಿಷ್ಪೃಹವಾಗಿ ಪ್ರಾಮಾಣಿಕತೆಯಿಂದ ಅವರು ಕೂಡ ಮಾಡಿದ ಗೌರವ ಕೇವಲ ತೆಕ್ಕೊಳ್ಳುವುದಕ್ಕೊಬ್ಬ ನಾನು ಮಾಧ್ಯಮವಾದ ವ್ಯಕ್ತಿಯಾಗಿರಬಹುದು. ಆದರೆ ನನ್ನಲ್ಲಿ ಅಷ್ಟೋ ಇಷ್ಟೋ ಈ ವೇದಿಕೆಯಲ್ಲಿ ಸನ್ಮಾನ ಪೀಠದಲ್ಲಿ ಕುಳಿತುಕೊಳ್ಳುವಂತಹ ಒಂದು ಅರ್ಹತೆ ಬಂದಿದೆ ಅಂತಾದರೆ ಅದರ ಹಿನ್ನೆಲೆಯಲ್ಲಿ ಅನೇಕ ಮಹಾನುಭಾವರುಗಳ ಕೊಡುಗೆ ಇದೆ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹ ಕಲಾವಿದರದ್ದು, ಆಮೇಲೆ ಮೇಳ ನಡೆಸುವವರದ್ದು, ನಾನು ಬೆಳೆಯುವಲ್ಲಿ ಅನುಕೂಲವಾಗಿ ಒದಗಿ ಬಂದವರದ್ದು, ಎಷ್ಟೋ ಸಲ ಸೋತು ಬೀಳುವ ಸಂದರ್ಭದಲ್ಲಿ ಕೈ ಕೊಟ್ಟವರದ್ದು, ಅವರೆಲ್ಲರೂ ನನ್ನಲ್ಲಿ ಏನೊಂದು ನಿರೀಕ್ಷೆ ಪ್ರತೀಕ್ಷೆಗಳನ್ನು ಇಟ್ಟುಕೊಂಡು ನನ್ನನ್ನು ಮುನ್ನಡೆಸಿದ್ದಾರೆಯೋ ಅಷ್ಟನ್ನು ಏರುವ ಒಂದು ಸಾಧನೆಯ ಹಾದಿಯಲ್ಲಿ ನಾನಿದ್ದೇನೆ ಅನ್ನುವಂತಹ ನಿಶ್ಚಯವನ್ನು ನಾನು ಕೈಗೊಂಡು ಇನ್ನಷ್ಟನ್ನು ಸಾಧಿಸಲಿಕ್ಕೆ ಯತ್ನಿಸ್ತೇನೆ. ಫಲವನ್ನು ಭಗವಂತ ಒದಗಿಸಲಿ, ನಿಮ್ಮೆಲ್ಲರ ಹಾರೈಕೆಯನ್ನು ಸಾಧ್ಯವಾಗಿಸಲಿ ಅಂತ ನಿಮ್ಮಲ್ಲಿ ವಿನಮ್ರನಾಗಿ ವಿನಂತಿಸಿಕೊಳ್ತೇನೆ. ಕಟೀಲು ಮೇಳವನ್ನು ನಾನು 1981ರಲ್ಲಿ ಬಂದು ಪ್ರವೇಶಿಸಿದ್ದೇನೆ. ಇಷ್ಟರವರೆಗಿದ್ದೇನೆ. ಇನ್ನೂ ಇರಬೇಕು ಅಂತ ನನಗೆ ಅಪೇಕ್ಷೆ ಇದೆ. ಅದರ ಹರಕೆ ನಿಜವಾಗಲಿ, ನಿಮ್ಮ ಆಶೀರ್ವಾದ ಕೈಗೂಡಲಿ,
ಹೀಗೆ ಕೇಳಿಕೊಂಡು ಕಲಾವಿದನ ನೆಲೆಯಲ್ಲಿ ಕಲೆಯನ್ನು ಗೌರವಿಸುವ ಮಂದಿಗಳು ಮಾಡಿದಂತಹ ಈ ಒಂದು ಸತ್ಕಾರ್ಯ ತುಂಬ ಸ್ತುತ್ಯರ್ಹವಾದದ್ದು. ಅಭಿನಂದನೆಯಲ್ಲಿ ನಾ ಏರಬೇಕಾದಂತಹ ಮೈಲುಗಲ್ಲುಗಳನ್ನೆಲ್ಲ ತೋರಿಸಿಕೊಟ್ಟಿದ್ದಾನೆ. ಅದೆಲ್ಲ ನಾನೀಗ ಅಷ್ಟನ್ನು ಸಾಧಿಸಿದ್ದೇನೆ ಅನ್ನುವುದೆಲ್ಲ ನನಗೆ ಅರ್ಥ ಆಗ್ತದೆ. ಇನ್ನಷ್ಟನ್ನು ಏರುವುದಕ್ಕೆ ನಾನಿದೆ ಅನ್ನುವ ಸೋಪಾನಗಳನ್ನು ನನಗೆ ತೋರಿಕೊಟ್ಟ ಆ ಹಿನ್ನೆಲೆಯಲ್ಲಿ ಪರಿಶ್ರಮಿಸಿದ ಮಾರ್ಗದರ್ಶಕರಿಗೆಲ್ಲ ತಲೆಬಾಗಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಯಕ್ಷಗಾನ ಸುಣ್ಣಂಬಳ ವಿಶ್ವೇಶ್ವರ ಭಟ್ರನ ಬಗ್ಗೆ ಬರೆತಿನ ವಿಶೇಷ ಮಾಹಿತಿ ಪಣಿಯಲ್ದಾರ ಕೊರ್ನಾಗ ಅವು ನಿಜ ಪಡ್ಡದಲ್ಲಿ ವಿತ್ ಪ್ರೂಫ್ ಅಂತ ನಮ್ಮ ತೋಜಾವಡು ನಾಂಡ ಎಕಡೆ ನಿಜವಣೆ ಫೋಟೋ ತೆತ್ತುದಿದ್ದೇವೆ. ಪೂರ್ಣೇಶ್ ಆಚಾರ ಅಂತ ನಂತಾರೆ. ಎಲ್ಲಿ ಪೂರ್ಣೇಶ್ ಒಮ್ಮೆ ಎತ್ತು ಒಮ್ಮೆ ಸ್ವಲ್ಪ ಎದುರು ಬರಲಿ. ಒಂದುವೇ ಮೇಳದ ಹಾಸ್ಯಗಾರ ಪೂರ್ಣೇಶ್ ಹಾಸ್ಯಗಾರ ಮೇಳಗೆ ಕೊರ್ನ ಧೈರ್ಯ ಹೆಚ್ಚಾಗಿ ಬಂದ ವಿಶ್ವನ ಇಟ್ಟುಕೊಂಡ ಆಯ್ತಾಯರ ಅಪ್ಪೇನ ದಮಯಂತಿ ಪುನರ್ಸ್ವಯಂವರದ ಬಾಹುಕೆ ಈ ಸಲದ ತಿರುಗಾಟದ ಸುರೂತ ವೇಷ ಪೂರ್ಣೇಶ್ ಕದ್ರಿಡು ಮಾಡಿ ಸುಣ್ಣಂಬಳದಾರ ಚೌಕಿಡು ಟ್ರೈನಿಂಗ್ ಕೊಡುತ್ತೆ ಒಂದು ಸಹ ಕಲಾವಿದ ಅರ್ನ ಋತುಪರ್ಣೆ ಪೂರ್ಣೇಶ್ನ ಬಾವುಕೆ ಪಂಡ ಆ ಒಂಜಿ ಆ ಗುರು ಪರಂಪರೆ ಮೇಳಡು ಹಿರಿಯ ಕಲಾವಿದರು ಕಿರಿಯ ಕಲಾವಿದರನ್ನ ತಯಾರು ಮಾಡ್ಕೊಂಡ ಆ ವ್ಯವಸ್ಥೆ ಕಟೀಲ್ ಮೇಳಡು ಇತ್ತೆಲ್ಲ ಉಂಡು ಪಣದ ತೋಜಾಯಿನ ಕಲಾವಿದೆ ಮ್ಯಾನೇಜರ್ ಸುಣ್ಣಂಬಳ ವಿಶ್ವೇಶ್ವರ ಭಟ್ರಿಗೆ ಬೊಕ್ಕರ ಅಭಿನಂದನೆ ಕೊಡುವುದಿಲ್ಲ. ಪನಿಯಾಲ ರವಿರಾಜ್ ಭಟ್ರಿಗೆ ಮೋಹನ್ ದಾಸ್ ಹೆಗಡೆ ಜಾರ್ಕಳ ಆರು ನೆಂಪುದ ಕಾಣಿಕೆ ಕೊರಡೊಂದು ವಿನಂತಿ ಮತ್ತೊಂದಿಲ್ಲ. ಮೋಹನ್ ದಾಸ್ ಹೆಗಡೆ ರವಿರಾಜ್ ಭಟ್ ಉದುವೆ ಮೇಳದ ಕಲಾವಿದರು ಬಂದಲೆ ಕಾರ್ಯಕ್ರಮ 10 ಗಂಟೆಗೆ ಪ್ರಸಂಗ ಶುರು ಆಗೋಡು 2 ಪ್ರಸಂಗ ಹೊಡೆದು ವಿಶೇಷ 5 ತುಂಬು ನೆಂಪುದ ಕಾಣಿಕೆನೆ ಕೊರ್ದು ಧನ್ಯವಾದ ಸಮರ್ಪಣೆ ಮಾಡ್ತೊಂದಿಲ್ಲ. ವೇದಮೂರ್ತಿ ಶ್ರೀನಿವಾಸ್ ಭಟ್ರಿಗೆ ಸಮೀರ್ ಸಮೀರ್ ಯಶೇಖರ್ ವೇದಮೂರ್ತಿ ಶ್ರೀನಿವಾಸ್ ಭಟ್ರಿಗೆ ಎಂಕಲ್ ಗೌರವಾರ್ಪಣೆ. ವೇದಮೂರ್ತಿ ಹರಿನಾರಾಯಣ ದಾಸ ಆಶ್ರಮರಿಗೆ ಡಾಕ್ಟರ್ ಹರಿಕಿಶನ್ ನಾಯ್ಕರ್ ಕಲ್ಲಾಡಿ ದೇವಿ ಪ್ರಸಾದ್ ಶೆಟ್ಟರಿಗೆ ಅಡ್ವೊಕೇಟ್ ಕೆ ಬಾಲರಾಜ್ ರೈ ವಜ್ರಕುಮಾರ್ ಕರ್ಣಂತಾಯ ಬಳ್ಳಾರಿಗೆ ದೀಪಕ್ ಕಿರಣ್ ನಾಯ್ಕ್ ಸುಣ್ಣಂಬಳ ವಿಶ್ವೇಶ್ವರ ಭಟ್ರಿಗೆ ಕರುಣಾಕರ್ ನಾಯ್ಕ್ ಅವರಿಗೆ ಕರೆದ ಸನ್ಮಾನ ಒಂದು ನೆಂಪುದ ಕಾಣಿಕೆ. ಬೊಕ್ಕರ ಈ ಕಾರ್ಯಕ್ರಮದ ಪಾಲ್ಪಡೆಯಿನ ಮಾತ ಭಿನ್ನರಿಗೆ ಗಣ್ಯರಿಗೆ ಪ್ರೀತಿದ ಸೊಲ್ಲೆ.